ಈ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದುವರಾಗೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯ 21. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯ 21. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಬೇಕಾಗಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಆಮೇನ್. ಆಮೇನ್. ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನು ಎಂದು ಯೇಸು ಈ ವಾಕ್ಯದಲ್ಲಿ ಹೇಳಿದ್ದಾರೆ. ನೋಡಿ, ಈ ವಾಕ್ಯವು ಕ್ರೈಸ್ತರ ಬಗ್ಗೆ ಹೇಳ್ತಾ ಇದೆ. ಕ್ರೈಸ್ತರ ಬಗ್ಗೆ ಹೇಳ್ತಾ ಇಲ್ಲಿ ಕ್ರೈಸ್ತರಲ್ಲಿ ಎಷ್ಟು ಜನ ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ ಎಂಬ ವಿಷಯದ ಬಗ್ಗೆ ಸ್ವಾಮಿ ಹೇಳ್ತಾ ಇದ್ದಾರೆ. ನೋಡಿ, ಯೇಸು ಸ್ವಾಮಿ ತನ್ನನ್ನು ನಂಬಿಕೊಂಡು ಬರುವವರಿಗೆಲ್ಲರಿಗೆ ಕೊಟ್ಟಂತ ವಾಗ್ದಾನ, ನಾವ್ಯಾರು ಸಹ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದ್ಕೊಳ್ಬೇಕು ಮತ್ತು ನಿತ್ಯ ರಾಜ್ಯಕ್ಕೆ ಸೇರ್ಬೇಕೆಂಬುದೇ ಆತನ ಚಿತ್ತವಾಗಿದೆ. ಹಾಗಿರುವಾಗ ಯೇಸ್ವಾಮಿ ಅದೇ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಯೇಸುವೆ ಅಂತ ನನ್ನ ನಾಮವನ್ನು ಹೇಳಿಕೊಂಡು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಿ. ನೋಡಿ, ಇಲ್ಲಿ ಬರೆದಿರೋ ವಿಷಯದ ಬಗ್ಗೆ ನಾವು ನೋಡುವಾಗ ಸ್ವಾಮಿ ಸ್ವಾಮಿ ಅನ್ನೋರು ಅಂತ ಹೇಳಿದ್ರೆ ಇದು ಅನೇಕ ಕಾಲದಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಕ್ರೈಸ್ತರ ಬಗ್ಗೆ ಈ ವಾಕ್ಯ ಹೇಳ್ತಾ ಇದೆ ಎಂಬುದು ನಮಗೆ ಮೇಲೆ ಕೆಳಗಿರುವಂತ ವಾಕ್ಯಗಳನ್ನು ಓದಿದಾಗ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದ್ರೆ ಕೆಳಗೆ ನೋಡ್ಬೋದು, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಮಾಡಿದೆವು, ದೆವ್ವಗಳನ್ನು ಬಿಡಿಸಿದೆವು, ಈಗ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದೆವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಿರುವಾಗ ಸ್ವಾಮಿ ಸ್ವಾಮಿ ಅನ್ನೋರು ಇದು ಕ್ರೈಸ್ತರಾಗಿದ್ದಾರೆ. ಅನೇಕ ಸಮಯದಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂತ ಕ್ರೈಸ್ತ ಜನರ ಬಗ್ಗೆ ಈ ವಾಕ್ಯ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಕ್ರೈಸ್ತ ಜೀವಿತವನ್ನು ಜೀವಿಸ್ತಿರುವಂತ ವಿಶ್ವಾಸಿಗಳಿಗೆ, ಕ್ರೈಸ್ತರಿಗೆ ಯೇಸು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ, ನನ್ನ ನಾಮವನ್ನು ಎತ್ತಿ ಹೇಳ್ತಾ ಇದ್ದೀರಾ, ನನ್ನ ನಾಮದಲ್ಲಿ ಆರಾಧನೆ ಮಾಡ್ತಾ ಇದ್ದೀರಾ, ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನನ್ನ ನಾಮದಲ್ಲಿ ಸಭೆಯಾಗಿ ಸೇರ್ತಾ ಇದ್ದೀರಾ, ನನ್ನ ನಾಮದಲ್ಲಿ ನೀವು ಲೋಕದ ಮುಂದೆ ಕ್ರೈಸ್ತರಾಗಿ ಇದ್ದೀರಾ, ಇವೆಲ್ಲವೂ ಸರಿ. ಆದರೆ ಪರಲೋಕ ರಾಜ್ಯದಲ್ಲಿ ನೀವೆಲ್ಲರೂ ಸೇರ್ತೀರಾ ಅಂತ ನೆನೆಸ್ಕೊಳ್ಬೇಡಿ ಎಂಬ ಒಂದು ಕಠಿಣವಾದಂತ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವು ಇನ್ನಿತರೆ ವಾಕ್ಯಗಳನ್ನು ನೋಡುವಾಗ ನಮಗೆ ತುಂಬಾ ಈಸಿಯಾಗಿ ಕಾಣಿಸ್ತದೆ ಕ್ರೈಸ್ತ ಜೀವಿತ ಎಂಬುದು. ಯಾಕೆಂದ್ರೆ ಎಲ್ಲರಿಗೂ ತಿಳಿದಿರುವಂತ ವಾಕ್ಯ ಯೋಹಾನನ ಸುವಾರ್ತೆ 3:16 ಈ ರೀತಿಯಾಗಿ ಹೇಳ್ತದೆ, ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಒಪ್ಪಿಸಿಕೊಟ್ಟರು, ಆತನನ್ನು ನಂಬುವವರು ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಅಲ್ವಾ. ಈ ವಾಕ್ಯವನ್ನು ನೋಡುವಾಗ ಯೇಸುವನ್ನು ನಂಬುವವರೆಲ್ಲರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ತಾರೆ ಎಂಬ ನಂಬಿಕೆ ನಮಗೆ ಬಂದ್ಬಿಡ್ತದೆ. ಆದ್ರೆ ಅಲ್ಲಿ ಒಂದು ಟ್ವಿಸ್ಟ್ ಈ ವಾಕ್ಯವನ್ನು ನೋಡುವಾಗ ನಮ್ಗೆ ಸಿಗ್ತಾ ಇದೆ. ಏನು, ನೀವು ಯೇಸುವನ್ನು ನಂಬಿ ನೀವು ನಾಶವಾಗುವುದಿಲ್ಲ ಅಂತ ಯೇಸುವನ್ನು ಹಿಂಬಾಲಿಸಿಕೊಂಡು ಬಂದಿದ್ದೀರಾ, ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಯೇಸು ಯೇಸು ಅಂತ ನನ್ನನ್ನು ಆರಾಧಿಸಿ, ನನ್ನಲ್ಲಿ ಪ್ರಾರ್ಥಿಸಿ, ನನ್ನಲ್ಲಿ ಇದ್ದುಕೊಂಡು ಕ್ರೈಸ್ತರಾಗಿದ್ದೀರಾ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ನೆನ್ಸ್ಕೊಳ್ಬೇಡಿ, ನೀವು ನಿತ್ಯ ಜೀವದಲ್ಲಿ ಪರಲೋಕ ರಾಜ್ಯದಲ್ಲಿ ನೀವು ಪಾಲುಗಾರರಾಗ್ತೀರಿ ಎಂಬುದಾಗಿ ನೀವು ನೆನೆಸ್ಕೊಳ್ಳಬೇಡಿರಿ ಅಂತ ಹೇಳ್ತಾ ಇದ್ದಾರೆ. ಹೇಳುವ ಈ ಉದ್ದೇಶ ಏನು ಮುಂದೆ ಹೇಳ್ತಾರೆ. ಏನು ಅಂತ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರ್ಯಾರು ನೆರವೇರಿಸ್ತಾರೋ, ಅಂದ್ರೆ ಪರಲೋಕದಲ್ಲಿರುವ ತಂದೆಯಾದ ದೇವರ ಇಷ್ಟವನ್ನು ಯಾರು ನೆರವೇರಿಸ್ತಾರೋ
ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸ್ತಾರೆ, ನಿತ್ಯ ಜೀವಕ್ಕೆ ಪ್ರವೇಶಿಸ್ತಾರೆ ಎಂಬುವ ಸತ್ಯವನ್ನು ಇಲ್ಲಿ ಯೇಸು ಸ್ವಾಮಿ ಪ್ರಕಟವಾಗಿ ಹೇಳಿಕೊಡ್ತಾ ಇದ್ದಾರೆ. ಹಾಗಂದ್ರೆ ಅರ್ಥ, ಇನ್ನೊಂದು ವಾಕ್ಯವನ್ನು ಇದಕ್ಕೆ ಜೋಡಿಸುವುದಾದ್ರೆ, ಕರೆದವರು ಅನೇಕರು, ಯೇಸುವಿನನ್ನು ಹಿಂಬಾಲಿಸಲಿಕ್ಕೆ ಕರೆದವರು ಅಂದ್ರೆ ಯೇಸುವಿನ ನಾಮವನ್ನು ಇಟ್ಕೊಂಡು ಕ್ರೈಸ್ತರಾಗಿ ಜೀವಿಸುವವರು ಅನೇಕರು ಈ ಲೋಕದಲ್ಲಿದ್ದಾರೆ. ಆದರೆ ಯಾವುದರಲ್ಲಿ ಕ್ರೈಸ್ತನನ್ನು ಹಿಂಬಾಲಿಸುವಂತ ಕ್ರೈಸ್ತರ ಒಳಗಡೆನೆ ಆರಿಸಿಕೊಳ್ಳುವರು ಕೆಲವರೇ ಎಂಬುದಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆದ ಸಂಗತಿ. ಹಾಗಾದ್ರೆ ಇವತ್ತು ನಾವು ಧ್ಯಾನಿಸಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ, ಕ್ರೈಸ್ತರಾಗಿದ್ದ ಕೂಡಲೇ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರ್ತೀವಿ ಎಂಬುದಾಗಿ ಅಲ್ಲ. ಪರಲೋಕ ರಾಜ್ಯದಲ್ಲಿರುವಂತ ನಮ್ಮ ಪ್ರೀತಿಯ ತಂದೆಯ ಇಷ್ಟವನ್ನು ತಿಳಿದು ಆ ಇಷ್ಟದಂತೆ ನಡೆದುಕೊಳ್ಳುವುದಾದ್ರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರುತ್ತೇವೆ ಎಂಬ ಒಂದು ಸತ್ಯ ನಮ್ಮ ಮನದ ಆಳದಲ್ಲಿ ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ, ಅದನ್ನು ಸ್ವೀಕರಿಸಿಕೊಳ್ಳೋಣ. ಈ ಒಂದು ಫ್ಯಾಕ್ಟ್ ಅನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡುವರಾಗೋಣ. ಅಂತ ಹೇಳಿದ್ರೆ ಈ ಕ್ರಿಸ್ತಿಯ ಜೀವಿತ, ಈ ಒಂದು ಆತ್ಮೀಯ ಜೀವಿತವೆಂಬುದು ಅಷ್ಟೊಂದು ಸುಲಭವಲ್ಲ. ಇನ್ನಷ್ಟು ಆಳಕ್ಕೆ ಇಳಿಯಲೇಬೇಕಾದಂತ ಒಂದು ಕಡ್ಡಾಯ ಇದೆ ಎಂಬುದು ನಾವು ಇವತ್ತು ಅಕ್ಸೆಪ್ಟ್ ಮಾಡಲೇಬೇಕಾಗಿದೆ. ಹಾಗಿದ್ದರೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾ ಇರ್ಲಿಲ್ಲ, ನೀವೆಲ್ಲರೂ ದೇವರ ರಾಜ್ಯದಲ್ಲಿ ಸೇರ್ಕೊಳ್ತೀರಿ ಅಂತ ನೆನ್ಸ್ಕೋಬೇಡಿ. ಯೇಸುವನ್ನು ಹಿಂಬಾಲಿಸಿದ ಕೂಡಲೇ, ಯೇಸುವಿನ ನಾಮದ ಮೇಲೆ ನಂಬಿಕೆ ಇಟ್ಟ ಕೂಡಲೇ ಮಾತ್ರ ನಾವು ಪರಲೋಕ ರಾಜ್ಯದಲ್ಲಿ ಸೇರುತ್ತೇವೆ ಎಂಬುದಾದ್ರೆ ಅದು ಖಂಡಿತವಾಗಿ ನಮ್ಮನ್ನು ಮೋಸಗೊಳಿಸಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ಯೇಸುವಿನ ಈ ವಾಕ್ಯದ ಪ್ರಕಾರ ನಾವು ನಿತ್ಯ ಜೀವಕ್ಕೆ ಅಥವಾ ಪರಲೋಕ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಏನು ಮಾಡಬೇಕು ಎಂಬ ಸತ್ಯವನ್ನು ಯೇಸು ಸ್ವಾಮಿ ಈ ಒಂದು ವಾಕ್ಯದ ಮೂಲಕ ವಿವರಿಸ್ತಾ ಹೋಗ್ತಾ ಇದ್ದಾರೆ. ನೋಡಿ, ಮುಂದಿನ ಭಾಗವನ್ನು ನಾವು ನೋಡಬಹುದು. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಸಂದೇಶಕ್ಕೆ ಒಂದು ಟೈಟಲ್, ಹೆಡ್ಡಿಂಗ್ ಕೊಡುವುದಾದ್ರೆ ಈ ರೀತಿಯಾಗಿದೆ: ದೇವರ ಚಿತ್ತವನ್ನು ನೆರವೇರಿಸುವವನೇ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವವನಾಗಿದ್ದಾನೆ ಎಂಬುದಾಗಿ. ಇದು ಇವತ್ತಿನ ವಾಕ್ಯದ ಸಂದೇಶದ ವಿಷಯವಾಗಿದೆ. ನೋಡಿ, 22ನೇ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ಬೋಧನೆ, ಅಂದ್ರೆ ವಾಕ್ಯವನ್ನು ಹೇಳಿದ್ದೇವೆ ಅಥವಾ ವಾಕ್ಯವನ್ನು ಕೇಳಿದ್ದೇವೆ, ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಿದ್ದೇವೆ, ಅಥವಾ ದೆವ್ವಗಳ ಮೇಲೆ ಪ್ರಾರ್ಥನೆ ಮಾಡಿ ಅಥವಾ ರೋಗ ಮೇಲೆ ಪ್ರಾರ್ಥನೆ ಮಾಡಿ ರೋಗಗಳನ್ನು ಗುಣಪಡಿಸಿದ್ದೇವೆ ಮತ್ತು ಅನೇಕ ರೀತಿಯ ಮಹತ್ಕಾರ್ಯಗಳನ್ನು ಮಾಡಿದ್ದೇವೆ. ಹೌದಾ? ಅನೇಕ ಮಹತ್ಕಾರ್ಯಗಳನ್ನು ನಡೆಸಿದ್ದೇವೆ. ಕ್ರೈಸ್ತನ ಹೆಸರಿನಲ್ಲಿ ಇವತ್ತು ಅನೇಕ ಮಹತ್ಕಾರ್ಯಗಳು ಈ ಲೋಕದಲ್ಲಿ ನಡೀತಾ ಇದೆ. ಹೌದಾ? ಉದಾಹರಣೆಗೆ, ಕ್ರೈಸ್ತನ ಹೆಸರಿನಲ್ಲಿ ಆಸ್ಪತ್ರೆಗಳು ಕಟ್ಟಲ್ಪಟ್ಟಿದೆ, ಆಸ್ಪತ್ರೆಯ ಸೇವೆಗಳು ಆಗ್ತಾ ಇದೆ, ಒಳ್ಳೆಯ ಸೇವೆ ಖಂಡಿತವಾಗಿ. ಅದೇ ರೀತಿಯಾಗಿ ಸ್ಕೂಲ್ಗಳು ನಡೀತಾ ಇದೆ, ಅದು ಸಹ ಒಳ್ಳೆಯ ಸೇವೆ ಖಂಡಿತವಾಗಿ. ಅದೇ ರೀತಿಯಾಗಿ ಕ್ರೈಸ್ತನ ಹೆಸರಿನಲ್ಲಿ ಅನೇಕ ಆಶ್ರಮಗಳು, ಅನಾಥಾಶ್ರಮಗಳು ನಡೀತಾ ಇದೆ, ಒಳ್ಳೆಯ ಸೇವೆ. ಇವೆಲ್ಲವನ್ನು ಕನ್ಸಿಡರ್ ಮಾಡಿ ನಾವು ನೋಡುವಾಗ ಯೇಸ್ವಾಮಿ ಹೇಳ್ತಾ ಇರುವುದು ಏನು, ಅವ್ರ ಚಿತ್ತ ಅಂದ್ರೆ ಏನು, ಇದನ್ನು ಬಿಟ್ಟರೆ ಬೇರೆ ಏನು ಅವ್ರ ಚಿತ್ತ ಅಂತ ನಾವು ತಿಳ್ಕೊಳ್ಳೇಬೇಕಾಗಿದೆ. ಇವೆಲ್ಲ ಒಳ್ಳೆಯ ಸಂಗತಿಗಳಲ್ವಾ? ಪ್ರಾರ್ಥನೆ ಮಾಡೋದು ಒಳ್ಳೆಯ ಸಂಗತಿ, ದೆವ್ವಗಳನ್ನು ಬಿಡಿಸುವುದು ಒಳ್ಳೆಯ ಸಂಗತಿ, ರೋಗಗಳನ್ನು ಗುಣಪಡಿಸುವುದು ಒಳ್ಳೆಯ ಸಂಗತಿ. ಹೌದಾ? ಯೇಸುವಿನ ಹೆಸರಿನಲ್ಲಿ ಬೋಧನೆ ಮಾಡುವುದು, ವಾಕ್ಯವನ್ನು ಹೇಳಿಕೊಡುವುದು ಒಳ್ಳೆಯ ಸಂಗತಿ. ಹೌದಾ? ದೊಡ್ಡ ದೊಡ್ಡ ಕಾರ್ಯಗಳನ್ನು, ಸಹಾಯಗಳನ್ನು ಮಾಡುವುದೆಲ್ಲ ಒಳ್ಳೆಯ ಸಂಗತಿ. ಸೊ ಇವೆಲ್ಲವನ್ನು ಕೂಡಿ ಯೇಸು ಹೇಳ್ತಾ ಇದ್ದಾರೆ, ಆ ದಿನದಲ್ಲಿ ನೀವು ಇದನ್ನೆಲ್ಲ ಮಾಡಿದ್ದೀರಿ ಅಂತ ನನಗೆ ಹೇಳ್ತೀರಾ?
ಆದರೆ 23ನೇ ವಾಕ್ಯದಲ್ಲಿ ಹೇಳ್ತಾರೆ, ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಎಂಬ ಒಂದು ಭಯ ಹುಟ್ಟಿಸುವಂತ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ನೋಡಿ, ಈ ವಾಕ್ಯ ನಿಜವಾಗಿ ಇವತ್ತು ಭಯ ಹುಟ್ಟಿಸ್ಲಿಕ್ಕೆ ಅಲ್ಲ, ಬದಲಿಗೆ ನಮ್ಮನ್ನೇ ಎಚ್ಚರಪಡಿಸುವುದಕ್ಕಾಗಿ ನಾವು ಈ ವಾಕ್ಯದ ಆಳದ ಭಾಗವನ್ನು ತಿಳಿದುಕೊಳ್ಳುವವರಾಗೋಣ. 23ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು. ಮುಂದೆ ಹೇಳ್ತಾರೆ ನೋಡಿ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. ನೋಡಿ, ಇದನ್ನು ನಾವು ಅಂಡರ್ಲೈನ್ ಮಾಡುವ, ಧರ್ಮವನ್ನು ಮೀರಿ ನಡೆಯುವವರೇ. ಇದ್ರ ಬಗ್ಗೆ ಮೊದಲೆಲ್ಲ ನಾವು ಕಲ್ತಿದ್ದೇವೆ. ಇದರ ಅರ್ಥ ಏನು? ಧರ್ಮ ಅಂತ ಹೇಳಿದ್ರೆ ನೀತಿ. ಏನು ಧರ್ಮ ಅಂತ ಹೇಳಿದ್ರೆ? ನೀತಿ, ಅಥವಾ ದೇವರ ಚಿತ್ತ ಅಂತ ಹೇಳ್ಬೋದು, ಅಥವಾ ದೇವರ ವಾಕ್ಯವನ್ನು ಪಾಲಿಸುವಂತ ಸಂಗತಿಗೆ ಧರ್ಮ ಅಂತ ಹೇಳ್ತಾರೆ. ಹೌದಾ? ಧರ್ಮವನ್ನು ಅನುಸರಿಸಿ ನಡೆದುಕೊಳ್ಳುವುದಕ್ಕೆ ಏನಂತ ಹೇಳ್ತಾರೆ? ದೇವರ ಚಿತ್ತವನ್ನು ನೆರವೇರಿಸುವುದು ಅಂತ ಅರ್ಥ. ಯಾಕಂದ್ರೆ ಈ ಧರ್ಮ ಅನ್ನುವ ಶಬ್ದ ಇಂಗ್ಲಿಷ್ ಅಲ್ಲಿ ನೋಡುವಾಗ ಲಾ ಅಂತ ಹೇಳ್ತಾರೆ. ಲಾ ಅಂತ ಹೇಳಿದ್ರೆ ಏನು? ಕಾನೂನುಗಳು. ಇಂಗ್ಲಿಷ್ ಶಬ್ದ ನೋಡಿ, ಲಾ. ಹೌದಾ? ಸೊ ಹೀಗಿರುವಾಗ ಧರ್ಮ ಅಂತ ಹೇಳಿದ್ರೆ ದೇವರ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದೇ ಧರ್ಮವನ್ನು ಧರ್ಮವನ್ನು ಅನುಸರಿಸಿ ನಡೆಯುವಂತ ವಿಷಯ ಆಗಿದೆ. ಸಿಂಪಲ್. ಫೈನಲ್ ಆಗಿ ಹೇಳುವುದಾದ್ರೆ, ಧರ್ಮವನ್ನು ಅನುಸರಿಸಿ ನಡೆಯುವುದಂತ ಹೇಳಿದ್ರೆ ದೇವರ ಇಷ್ಟವನ್ನು ನೆರವೇರಿಸುವುದು. ಹಾಗಾದ್ರೆ ಆ ಇಷ್ಟ ಎಲ್ಲಿದೆ? ಆತನ ಒಂದೊಂದು ವಾಕ್ಯಗಳಲ್ಲಿದೆ. ನೋಡಿ, ನಾವು ಎಲ್ಲೇ ಹೋಗ್ಲಿ ಕೊನೆಗೆ ಬರುವಂತ ಒಂದು ಮುಖ್ಯವಾದ ಏರಿಯಾ ಅಂತ ಹೇಳಿದ್ರೆ ಬೈಬಲ್ ಅಲ್ಲಿ ಆತನ ಚಿತ್ತ ಆತನ ವಾಕ್ಯದಲ್ಲಿದೆ. ಆತನ ವಾಕ್ಯವನ್ನು ಕೈಗೊಂಡು ನಡೆಯುವನೇ ಧನ್ಯನು, ಆಶೀರ್ವದಿಸಲ್ಪಡುವನು. ಇದು ಅಲ್ಟಿಮೇಟ್ ಟ್ರೂತ್. ಇದು ಅದಕ್ಕೋಸ್ಕರ ಪುನಃ ಪುನಃ ಈ ವಾಕ್ಯಗಳು ಪ್ರೇರಣೆ ಆಗ್ತಾ ಇರ್ತವೆ. ಯಾಕಂದ್ರೆ ಇದು ಕ್ರೈಸ್ತರಿಗೆ ಇರುವಂತ ಎಚ್ಚರ. ಕ್ರೈಸ್ತರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸಿದ್ರೆ ಸಾಲದು. ತನ್ನ ಭಾವನೆಗಳಿಗೆ ಅನುಸಾರವಾಗಿ ಇದು ನನ್ನ ದೇವರಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸಾಲದು. ಅರ್ಥ ಆಗ್ತಿದ್ಯಾ? ಕೆಲವೊಂದು ಉದಾಹರಣೆಗಳನ್ನು ನೋಡುವ. ಒಬ್ಬ ಕ್ರೈಸ್ತನು, ನನಗೆ ಒಬ್ರು ಪರಿಚಯ ಇದ್ದವರು, ಹತ್ತಿರದವರು, ಅಂದ್ರೆ ಪೂರ್ಣ ಕ್ರೈಸ್ತರಲ್ಲ, ಒಂದು ಕ್ರೈಸ್ತರ ಹೆಸರಿನಲ್ಲಿರುವವರು. ಅವ್ರು ಹೇಳ್ತಾರೆ, ನಮ್ಮ ದೇವರು ಒಳ್ಳೆಯವರು ಖಂಡಿತವಾಗಿ. ಸೊ ದೇವರು ಮನುಷ್ಯನು ಮತ್ತು ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದರು. ಎಷ್ಟು ಒಳ್ಳೆಯ ದೇವರು ಖಂಡಿತವಾಗಿ. ಹಾಗಾದ್ರೆ ದೇವರು ಕೊಲೆ ಮಾಡುವುದು ಅಥವಾ ಕೊಲೆಯನ್ನು ಇಷ್ಟಪಡುವುದಿಲ್ಲ ಖಂಡಿತವಾಗಿ. ಆದ್ರೆ ಅವ್ರು ಹೇಳ್ತಾರೆ, ದೇವರು ಕೊಲೆಯನ್ನು ಇಷ್ಟಪಡುವುದಿಲ್ಲ, ಸಾವನ್ನು ಇಷ್ಟಪಡುವುದಿಲ್ಲ. ಹಾಗಾದ್ರೆ ಪ್ರಾಣಿಗಳನ್ನು ಕೊಲ್ಲುವುದು ತಪ್ಪಲ್ವಾ, ಪಾಪ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಅವರು ಅದನ್ನ ಭಾವನೆಯಲ್ಲಿ ತೆಗೆದುಕೊಂಡ್ಬಿಟ್ರು. ಆದ್ರೆ ವಾಕ್ಯ ಏನು ಹೇಳ್ತದೆ ಅಂತ ಅವರು ತಿಳ್ಕೊಳ್ಳಿಲ್ಲ. ನಾನು ಅವಾಗ ಅವರಿಗೆ ಹೇಳಿದ್ದೆ, ನೋಡಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಮನುಷ್ಯನನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ಆತನಿಗೆ ತನ್ನ ಉಸಿರನ್ನು ಕೊಟ್ರು. ಆದ್ರೆ ಪ್ರಾಣಿಗಳನ್ನು ದೇವರು ತನ್ನ ಬಾಯಿ ಶಬ್ದದಲ್ಲಿಯೇ ರಚಿಸಿ ಅವುಗಳನ್ನೆಲ್ಲ ಮನುಷ್ಯನಿಗೆ ಸಹಾಯವಾಗುವಂತೆ ಅಥವಾ ಮನುಷ್ಯನ ಅದರ ಮೇಲೆ ಒಡೆತನ ನಡೆಸುವಂತೆ ಪ್ರಾಣಿಗಳನ್ನು ದೇವರು ಸೃಷ್ಟಿ ಮಾಡಿದರು. ಮತ್ತು ಆ ಪ್ರಾಣಿಗಳ ಮೇಲೆ ಪೂರ್ಣ ಅಧಿಕಾರ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಅದನ್ನು ತಿನ್ನಬಹುದು, ಏನು ಬೇಕಾದ್ರೂ ಮಾಡಬಹುದು ಆ ಪ್ರಾಣಿಯನ್ನು. ಸೊ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಇದು ಹೇಗೆ ತಿಳಿದು ಬರ್ತದೆ? ವಾಕ್ಯದಿಂದ ತಿಳಿದು ಬರ್ತದೆ. ಆದ್ರೆ ಆ ವ್ಯಕ್ತಿ ನನಗೆ ಹೇಳಿದ್ದು ಭಾವನೆಯಿಂದ, ಪ್ರಾಣಿಗೆ ಕೊಲೆ ಮಾಡುವುದು ತಪ್ಪಲ್ವಾ, ಅದು ಪಾಪ ಅಲ್ವಾ ಅಂತ. ಸೊ ಇಲ್ಲಿ ಏನ್ ನಮಗೆ ತಿಳಿತಾ ಇದೆ ಇವಾಗ ಅಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಅರಿಯದೆ ಭಾವನೆಗಳಿಂದ ದೇವರಿಗೆ ತೃಪ್ತಿಪಡಿಸ್ಲಿಕ್ಕೆ ಅನೇಕರು ಪ್ರಯತ್ನ ಪಡ್ತಾರೆ. ಸೊ ಅದಕ್ಕೋಸ್ಕರ ಅನ್ಯ ಜಾತಿಯವರು, ಯೇಸುವನ್ನು ಅರಿಯದೇ ಇದ್ದವರು, ಬೈಬಲ್ ಅನ್ನು ಅರಿಯದೇ ಇದ್ದವರು ಪ್ರಾಣಿ ಹತ್ಯೆ ಪಾಪ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಅಷ್ಟೇ. ಅರ್ಥ ಆಗ್ತಾ ಇದೆಯಲ್ಲ? ಒಂದು ಉದಾಹರಣೆ ಅಷ್ಟೇ. ಸೊ ಇದೇ ರೀತಿ ಅನೇಕ ಕ್ಷೇತ್ರದಲ್ಲಿ ಭಾವನೆಯನ್ನು
ಅನುಸರಿಸಿ ನಡೆಯುವಂತ ಅನೇಕ ಕ್ರೈಸ್ತರಿದ್ದಾರೆ. ಕಣ್ಣಿಗೆ ಕಾಣುವ ಸಂಗತಿ ಚೆನ್ನಾಗಿದೆಯಾ, ಇದು ದೇವರಿಗೆ ಇಷ್ಟ ಆಗಿರಬಹುದು ಅಂತ ಒಂದು ಊಹೆ ಮಾಡಿಕೊಂಡು ಬದುಕುವಂತ ಅನೇಕರು ಇರ್ತಾರೆ. ಆದ್ರೆ ಈ ಸತ್ಯವನ್ನು ತಿಳಿಯಲ್ಲ. ಏನದು? ನಾನು ಮಾಡ್ತಾ ಇರುವ ಕಾರ್ಯ ದೇವರಿಗೆ ಇಷ್ಟ ಇದೆಯಾ ಅಥವಾ ಇಲ್ಲವಾ ಅನ್ನುವ ಸತ್ಯವನ್ನು ತಿಳಿದುಕೊಳ್ಳುವುದರಲ್ಲಿ ಫೇಲ್ ಆಗ್ಬಿಡ್ತಾರೆ. ಯಾಕೆ ಫೇಲ್ ಆಗ್ತಾರೆ? ದೇವರ ವಾಕ್ಯವನ್ನು ಓದಿ ಅಥವಾ ಕೇಳಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳದೆ ಇರುವ ಕಾರಣವೇ ದೇವರ ಚಿತ್ತವನ್ನು ತಿಳ್ಕೊಳ್ಳಿಕ್ಕೆ ಅಸಾಧ್ಯ ಆಗ್ತದೆ ಅಥವಾ ಫೇಲ್ ಆಗ್ಬಿಡ್ತಾರೆ. ಯಾಕಂದ್ರೆ ವಾಕ್ಯ ನೆನಪಿಗೆ ಬರುವುದಿಲ್ಲ. ಉದಾಹರಣೆಗೆ ಆ ವ್ಯಕ್ತಿ ಏನ್ ಹೇಳಿದ್ದು? ಪ್ರಾಣಿ ಹತ್ಯೆ ಮಾಡುವುದು ಪಾಪ ಅಂತ. ಯಾಕೆ ಅವನು ಆ ರೀತಿಯಾಗಿ ಹೇಳಿದ್ದು? ವಾಕ್ಯ ಗೊತ್ತಿಲ್ಲ, ಆದರೆ ಭಾವನೆ ಮಾತ್ರ ಇದೆ. ನೋಡಿ, ಸೈತಾನನು ತಂತ್ರವಾಗಿ ಉಪಾಯವಾಗಿ ದೇವರ ಮಕ್ಕಳನ್ನು ವಂಚಿಸ್ತಾನೆ. ಯಾವ ರೀತಿಯಾಗಿ? ಭಾವನೆಯಲ್ಲಿ. ಸೊ ಇವತ್ತು ಅನೇಕರು ಭಾವನೆಯನ್ನು ಅನುಸರಿಸುವ ಕ್ರೈಸ್ತರಾಗಿದ್ದಾರೆ. ಇನ್ನೊಂದು ಉದಾಹರಣೆ, ಒಳ್ಳೆಯ ಮ್ಯೂಸಿಕ್ ಇದ್ರೆ ಮಾತ್ರ ನಮಗೆ ಹಾಡು ಹಾಡಬೇಕು, ಆ ಹಾಡಿನ ಪ್ರಕಾರವಾಗಿ ದೇವರನ್ನು ಆರಾಧಿಸ್ಬೇಕೆಂಬ ಅನೇಕ ಕ್ರೈಸ್ತರು ಇರಬಹುದು. ಮ್ಯೂಸಿಕ್ ಒಳ್ಳೇದು, ಖಂಡಿತವಾಗಿ ನಾನು ಇಷ್ಟಪಡ್ತೀನಿ, ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಮ್ಯೂಸಿಕ್ ಇದ್ರೆ ಮಾತ್ರ, ಸ್ವಲ್ಪ ಕುಣಿದಾಡಿದ್ರೆ ಮಾತ್ರ ದೇವರನ್ನು ಆರಾಧಿಸಬಹುದು, ತುಂಬಾ ಸೌಂಡ್ ಎಲ್ಲ ಹಾಕಿದ್ರೆ ಮಾತ್ರ ಆರಾಧಿಸಬಹುದು ಎಂಬ ಒಂದು ಕಲ್ಪನೆ ಇದ್ರೆ ಖಂಡಿತ ಅದು ಭಾವನೆ ಆಗ್ಬಿಡುತ್ತೆ. ಯಾಕೆ? ನಿಜವಾದ ಆರಾಧನೆ ಮ್ಯೂಸಿಕ್ ಆಗ್ಲಿ ಅಥವಾ ಕುಣಿದಾಡೋದಾಗ್ಲಿ ಅಥವಾ ಉಚ್ಚ ಶಬ್ದವಾಗ್ಲಿ ಅಲ್ಲ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದೇ ನಿಜವಾದ ಆರಾಧನೆ ಆಗಿದೆ. ಕ್ರೈಸ್ತರು ಕ್ಯೂಟ್ ಬ್ರದರ್ ಇವತ್ತು ಹೇಳ್ತಾ ಇರ್ಬೇಕಾರೆ, ಹಾಡನ್ನು ನಡೆಸ್ತಾ ಇರ್ಬೇಕಾರೆ ಈ ಮಾತನ್ನು ಅಲ್ಲಿ ಹೇಳಿದ್ದನ್ನು ನಾನು ಅಬ್ಸರ್ವ್ ಮಾಡಿದ್ದೆ. ಏನು? ನಿಜವಾದ ಆರಾಧನೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತದ್ದಾಗಿದೆ. ಹಾಗಂದ್ರೆ ಅರ್ಥ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದಾಗಿದೆ. ಹಾಗಾದ್ರೆ ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ, ದೇವರು ಇಷ್ಟಪಡುವಂತ ತನ್ನ ಎಲ್ಲಾ ಇಷ್ಟಗಳನ್ನು ಆತನ ವಾಕ್ಯದಲ್ಲಿ ಇವತ್ತು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ವಾಕ್ಯವೇ ಮುಖ್ಯವಾದಂತ ನಮ್ಮ ಜೀವಿತದ ನಂಬರ್ 1 ಪ್ರಯಾರಿಟಿ. ವಾಕ್ಯವೇ ನಮಗೆ ಮೊದಲಾಗಿರ್ಬೇಕು, ಎಲ್ಲಕ್ಕಿಂತ ಮೊದಲ ಸ್ಥಾನದಲ್ಲಿರ್ಬೇಕು. ವಾಕ್ಯ ಏನು ಹೇಳ್ತದೆ ಅದನ್ನು ಮಾತ್ರ ನಾನು ಮಾಡ್ತೀನಿ. ನನಗೇನು ಇಷ್ಟ ಇದೆಯೋ ಅಥವಾ ಬೇರೆಯವರು ನನಗೇನು ಕಲಿಸಿದ್ದಾರೋ ಅದನ್ನು ಕೇಳಿ ನಾನು ಮಾಡುವುದಾದ್ರೆ ಫೇಲ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ನಮಗೆ ಇಷ್ಟ ಬಂದ ಹಾಗೆ ನಾವು ದೇವರನ್ನು ಆರಾಧಲಿಕ್ಕೆ ಆಗುವುದಿಲ್ಲ. ಈ ಸತ್ಯವನ್ನು ಸಹ ಒಪ್ಕೊಳ್ಳೇಬೇಕು. ಏನು? ನನಗೆ ಇಷ್ಟ ಬಂದ ಹಾಗೆ ನಾನು ದೇವರನ್ನು ಆರಾಧಿಸುವುದಾದ್ರೆ ತಪ್ಪಿ ಬೀಳ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆ? ವಾಕ್ಯವು ಇನ್ನೊಂದು ರೀತಿ ಹೇಳ್ತಾ ಇದೆ ಹೇಗೆ ದೇವರನ್ನು ಆರಾಧಿಸ್ಬೇಕು ಅಂತ. ಆದ್ರೆ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಇಷ್ಟ ಆಗ್ಬೇಕು ದೇವರನ್ನು ಆರಾಧಿಸುವಾಗ. ಆಗ್ತಾ ಇದೆಯಾ? ಸೊ ಅದಕ್ಕೋಸ್ಕರ ಯೇಸು ಹೇಳ್ತಿದ್ದಾರೆ, ನೀವು ನನ್ನ ಹೆಸರಿನಲ್ಲಿ ಏನು ಬೇಕಾದ್ರೂ ಮಾಡ್ತಾ ಇದ್ದೀರಿ, ಹೌದಾ? ಅನೇಕ ಒಳ್ಳೆ ಕಾರ್ಯಗಳನ್ನು ಸಹ ಮಾಡ್ತಾ ಇರ್ಬೋದು ನೀವು, ಆದ್ರೆ ನನ್ನ ಚಿತ್ತವನ್ನು ತಿಳ್ಕೊಳ್ಳಿಲ್ಲ ನೀವು. ನನಗೇನು ಇಷ್ಟ ಇದೆಯೋ ನನ್ನ ಹತ್ರ ಬಂದು ಕೇಳದೆ ನೀವು ನಿಮ್ಮ ಇಷ್ಟ ಬಂದ ಪ್ರಕಾರ ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ. ಅದು ವರ್ಕೌಟ್ ಆಗಲ್ಲ ಅಂತ ಯೇಸು ಹೇಳ್ತಾ ಇದ್ದಾರೆ. ನನಗೇನ್ ಇಷ್ಟ ಇದೆಯೋ, ನನ್ನ ತಂದೆಗೇನ್ ಇಷ್ಟ ಇದೆಯೋ ಅದನ್ನ ಮಾತ್ರ ನೀವು ಮಾಡುವುದಾದ್ರೆ ಪರಲೋಕದಲ್ಲಿ ನೀವು ಸೇರ್ಕೊಳ್ತೀರಾ. ಯಾಕೆಂತ ಹೇಳಿದ್ರೆ ಇವತ್ತು ಕ್ರೈಸ್ತತ್ವ ಅನ್ನೋದು ಒಂದು ಪರಂಪರೆ ಆಗ್ಬಿಟ್ಟಿದೆ, ಒಂದು ರಿಲಿಜನ್ ಸಿಸ್ಟಮ್ ಆಗ್ಬಿಟ್ಟಿದೆ. ಹೌದಲ್ವಾ ಹೇಳಿ? ಕ್ರೈಸ್ತತ್ವ ಅಂದ್ರೆ ಒಂದು ಧರ್ಮ, ಒಂದು ರಿಲಿಜನ್, ಒಂದು ಕ್ಯಾಸ್ಟ್ ತರ ಆಗ್ಬಿಟ್ಟಿದೆ. ಇಟ್ಸ್ ನಾಟ್ ಅ ಕ್ಯಾಸ್ಟ್ ಆರ್ ರಿಲಿಜನ್. ಕ್ರೈಸ್ತತ್ವ ಅಂದ್ರೆ ಒಂದು ರಿಲಿಜನ್ ಅಲ್ಲವೇ ಅಲ್ಲ, ಖಂಡಿತವಾಗಿ ಅಲ್ಲ. ಕ್ರೈಸ್ತತ್ವ ಅಂತ ಹೇಳಿದ್ರೆ ಒಂದು ಗುರು ಮತ್ತು ಶಿಷ್ಯನ ಮಧ್ಯೆ ಇರುವಂತ ಸಂಬಂಧ. ಯೇಸು ಯಾರನ್ನು ಸಹ ನೀವು ಕ್ರೈಸ್ತರಾಗಿ ಅಂತ ಹೇಳಲಿಲ್ಲ, ಒಂದು ಧರ್ಮವನ್ನು ಕಟ್ಕೊಳ್ಳಿ ಅಥವಾ ಒಂದು ರಿಲಿಜನ್ ಅನ್ನು ಮಾಡ್ಕೊಳ್ಳಿ ಅಂತ ಎಲ್ಲಿಯೂ ಸಹ ಒಂದೇ ಒಂದು ಆದೇಶವನ್ನು ಕೊಡ್ಲಿಲ್ಲ. ಬದಲಿಗೆ ಏನ್ ಹೇಳಿದ್ದಾರೆ? ಲೋಕಕ್ಕೆಲ್ಲ ಹೋಗಿ ಅವರಿಗೆ ನನ್ನನ್ನು ಹಿಂಬಾಲಿಸೋ ಶಿಷ್ಯರನ್ನಾಗಿ ಮಾಡಿರಿ. ನಾನು ಏನ್ ಕಲಿಸಿದ್ದೀನೋ ಅದನ್ನ ಅವರಿಗೆ ಹೇಳ್ಕೊಡಿ, ಅದನ್ನೇ ಅವರಿಗೆ ಮಾಡಕ್ ಹೇಳಿ.
ಆದ್ರೆ ಮಾತ್ರ ಅವರು ಪರಲೋಕ ರಾಜ್ಯಕ್ಕೆ ಸೇರುತ್ತಾರೆ. ಇದೇ ದೇವರ ಚಿತ್ತ. ಯೇಸು ಕ್ರಿಸ್ತನು ಏನು ಹೇಳಿದ್ದಾನೋ ಅದನ್ನೇ ಮಾಡ್ಬೇಕು ಹೊರತು ಬೇರೆ ಯಾವುದನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಾವು ಎಡವಿ ಬೀಳುವುದು ಖಂಡಿತ. ಯಾವ ರೀತಿಯಾಗಿ ಎಡವಿ ಬೀಳ್ತೀವಿ ಇಲ್ಲಿ ಹೇಳಿದ್ದಾರೆ ನೋಡಿ. ನೀವು ನನ್ನ ಹೆಸರಿನಲ್ಲಿ ಏನೆಲ್ಲಾ ಮಾಡ್ತೀರಾ, ನೀವು ನೆನ್ಸ್ಕೋಬೇಡಿ ನೀವೆಲ್ಲ ಪರಲೋಕಕ್ಕೆ ಸೇರ್ತೀರಂತ. ಒಂದು ವೇಳೆ ನೀವು ಮಾಡುವಂತದ್ದೆಲ್ಲ ಚೆನ್ನಾಗಿ ಕಾಣಿಸ್ಬೋದು, ಅದರಲ್ಲಿಯೂ ಸಹ ನೋಡಿ ನನ್ನ ಹೆಸರಲ್ಲಿ ಬೋಧನೆ ಸಹ ನೀವು ಮಾಡಿದ್ದೀರಾ, ಅದು ಒಳ್ಳೆ ಕೆಲಸ, ತಪ್ಪಲ್ಲ. ಆದ್ರೂ ಸಹ ನೀವು ಮಾಡುವ ಬೋಧನೆ ನನ್ನ ಚಿತ್ತಕ್ಕೆ ಅನುಗುಣವಾಗಿದೆಯಾ ಅಂತ ತಿಳ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಲ್ವಾ? ದೆವ್ವಗಳನ್ನು ಓಡಿಸುವುದು ತಪ್ಪಲ್ಲ, ಅದು ಯೇಸು ಸಹ ಮಾಡಿದ್ದಾರೆ. ಆದರೆ ದೆವ್ವಗಳನ್ನು ಓಡಿಸುವುದು ಮಾತ್ರ ಕ್ರಿಸ್ತಿಯ ಜೀವಿತ ಅಂತ ತಿಳ್ಕೊಳ್ಬೇಡಿ. ನಾನು ಹೇಳಿದಂತ ಇನ್ನೂ ಅನೇಕ ಉಪದೇಶಗಳು ಈ ಉಪದೇಶಕ್ಕಿಂತ, ಅಂದ್ರೆ ದೆವ್ವಗಳನ್ನು ಬಿಡಿಸು ಎಂಬ ಉಪದೇಶಕ್ಕಿಂತ ಮಹತ್ವವನ್ನು ಪಡ್ಕೊಂಡಿದೆ ಇನ್ನು ಇತರೆ ಉಪದೇಶಗಳು ಎಂಬುದಾಗಿ ನೀವು ತಿಳ್ಕೊಳ್ಳಿ. ಆವಾಗ ಮಾತ್ರ ದೆವ್ವಗಳನ್ನು ಓಡಿಸುವುದು ಸರಿಯಾಗಿರುತ್ತೆ. ಅದಕ್ಕಿಂತ ಮೇಲಾದ ಉಪದೇಶಗಳನ್ನು ನೀವು ಅನುಸರಿಸುವಾಗ ದೇವರ ಚಿತ್ತ ನಿಮ್ಮ ಜೀವನದಲ್ಲಿ ಪೂರ್ಣವಾಗತ್ತೆ. ಆವಾಗ ನೀವು ಪರಲೋಕ ರಾಜ್ಯದ ಸಂತಾನರಾಗುವಿರಿ, ಆ ಭಾಗ್ಯವನ್ನು ಹೊಂದಿಕೊಳ್ಳುವಿರಿ ಅಂತ ಯೇಸು ಸ್ವಾಮಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾವಾಗ್ಲೂ ಈ ಕ್ರಿಸ್ತಿಯ ಜೀವಿತ ಅಂತ ಹೇಳಿದ್ರೆ ನನ್ನ ಚಿತ್ತ ಅಲ್ಲ ತಂದೆ, ನಿನ್ನ ಚಿತ್ತ ಏನಂತ ನನಗೆ ತಿಳಿಸ್ಕೊಡು ಅಪ್ಪ. ಇದೇ ರೀತಿ ಆಗಿರ್ಬೇಕು ನಮ್ಮ ಹೃದಯದ ಪ್ರಾರ್ಥನೆ. ಅರ್ಥ ಆಗ್ತಿದ್ಯಾ? ಇದೇ ಪ್ರಾರ್ಥನೆ ಆಗಿರ್ಬೇಕು. ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತ ನೆರವೇರ್ಬೇಕು ಅಲ್ವಾ? ಇದೇ ಅಲ್ವಾ ಯೇಸು ಸ್ವಾಮಿ ನಮಗೆ ಕಲ್ಸ್ಕೊಟ್ಟಿದ್ದು. ಮತ್ತಾಯ 6:10 ಯಾರಾದ್ರೂ ಓದಿ. ಮತ್ತಾಯ 6:10, ಮತ್ತಾಯನ ಸುವಾರ್ತೆ 6ರಲ್ಲಿ 10ನೇ ವಾಕ್ಯ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಆಮೆನ್. ಆಮೆನ್. ನೋಡಿ, ನಿನ್ನ ಚಿತ್ತವು ಆ ಲೋಕದಲ್ಲಿ ಯಾವ ರೀತಿ ಆಗಿದೆಯೋ, ಅಲ್ಲಿ ಯಾವ ರೀತಿ ನೆರವೇರ್ತಾ ಇದೆಯೋ ಅದೇ ಪ್ರಕಾರ ಆಸ್ ಇಟ್ ಇಸ್. ದಿಸ್ ನಾವ್ ಇದನ್ನ ಎಷ್ಟು ಸ್ಪೀಡ್ ಆಗಿ ಹೇಳ್ಬಿಡ್ತೀವಿ ಪ್ರಾರ್ಥನೆ. ನಿನ್ ಚಿತ್ತ ಅಲ್ಲಿ ಹೇಗೆ ನಡೀತದೋ ಅದೇ ಪ್ರಕಾರ ಭೂಲೋಕದಲ್ಲಿ ನೆರವೇರಿ. ಬಾಯಾಟ ಹಾಕೊಂಡು ನಾವು ಕೆಲವೊಮ್ಮೆ ಇದನ್ನ ಹೇಳ್ಬಿಡ್ತೀವಿ. ನೋ, ಇಲ್ಲಿ ಗಮನವಿಟ್ಟು ನೋಡಿ ಪ್ರಾರ್ಥನೆ ಹೇಗೆ. ತಂದೆ, ನಿನ್ನ ಪ್ಲಾನ್ಸ್ ಇದೆಯಲ್ವಾ ಅಪ್ಪ ತಂದೆ, ನಿನ್ನ ಪ್ಲಾನ್ಸ್ಗಳು, ನಿನ್ನ ಯೋಜನೆಗಳು ಪರಲೋಕ ರಾಜ್ಯದಲ್ಲಿ ಹೇಗೆ ನೆರವೇರ್ತದೆ ನೋಡಿ. ಯಾವ ರೀತಿಯೆಲ್ಲ ನೀನು ಉದ್ದೇಶಗಳನ್ನಲ್ಲಿ ಇಟ್ಕೊಂಡ್ಯಾ ಅದೇ ಪ್ರಕಾರ, ಅದೇ ಸಮಾನ ನಮ್ಮ ಈ ಜೀವಿತದಲ್ಲಿ, ಈ ಭೂಲೋಕದ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಾನು ಇಡುವಂತ ಒಂದೊಂದು ಹೆಜ್ಜೆಯಲ್ಲಿ, ನಾನು ಕೈ ಹಾಕುವಂತ ಒಂದೊಂದು ಕೆಲಸದಲ್ಲಿ ನೆರವೇರ್ಬೇಕು ಅಪ್ಪ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಕಲಿಸಿದ್ದಾರೆ. ಅರ್ಥ ಆಗ್ತಿದ್ಯಾ? ಇವತ್ತು ಯಾರು ನನಗೆ ಕೇಳಿದ್ರು, ಬ್ರದರ್ 2 ವಿಷಯದಲ್ಲಿ ಸಿಕ್ಕಾಕೊಳ್ತೀನಿ. ಒಂದು ಕಡೆ ದೇವರ ಸೇವೆ ಮಾಡ್ತಾ ಇದ್ದೀನಿ, ಆದ್ರೆ ಮನೆಯಲ್ಲಿ ಸಮಾಧಾನ ಇಲ್ಲ ಅಂತ. ಮನೆಯಲ್ಲಿ ಸಮಾಧಾನ ಇಲ್ಲ, ಆದ್ರೆ ದೇವರ ಕೆಲಸ ಬೇರೆಯವರಿಗೆ ಉಪಕಾರ ಮಾಡೋದ್ರಲ್ಲಿ ನಾನು ಬೇಗ ಓಡಿ ಹೋಗ್ತೀನಿ, ಆದ್ರೆ ನನ್ನ ಸ್ವಂತ ಕುಟುಂಬದಲ್ಲಿ ನನಗೆ ಸಮಾಧಾನ ಇಲ್ಲ. ಇದರಲ್ಲಿ ಯಾವ್ದು ಸರಿ? ನಾನು ಬೇರೆಯವರಿಗೆ ಉಪಕಾರ ಮಾಡದೇ ಇರ್ಬೇಕಾ? ಮಾಡದೇ ಇದ್ರೂ ಅದು ಸರಿಯಲ್ಲ ಅಂತ ನನಗೆ ಭಾವನೆಯಲ್ಲಿ ಅನಿಸ್ತಾ ಇದೆ. ಆದ್ರೆ ಮನೆಯಲ್ಲಿ ನನ್ನ ಆತ್ಮಿಕ ಜೀವಿತ ಹಾಳಾಗ್ಬಿಟ್ಟಿದೆ ಅಂತ ಅವ್ರು ಹೇಳ್ತಾ ಇದ್ರು. ಆಗ ನನ್ನ ಮನಸ್ಸಲ್ಲಿ ಬಂದಂತ ಮೊದಲನೇ ಆನ್ಸರ್ ಇದೇ ಆಗಿತ್ತು. ಸಹೋದರ, ನೀನು ಈ ರೀತಿಯಾಗಿ ಪ್ರಾರ್ಥನೆ ಮಾಡು, ತಂದೆ ಹತ್ರ ಮೊದಲು ಪ್ರಾರ್ಥನೆ ಮಾಡು. ತಂದೆ, ನಿನ್ನ ಚಿತ್ತ ಏನು ಅಂತ ತೋರಿಸ್ಕೊಡು. ತೋರಿಸ್ಕೊಡ್ತಾರೆ. ಇಲ್ದಿದ್ರೆ ಈ ವಾಕ್ಯ ಸುಳ್ಳಲ್ವಾ? ಅವರೇ ಹೇಳಿದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ. ನಿಮ್ ಚಿತ್ತ ಅಲ್ಲಿ ಹೇಗೆ ನೆರವೇರ್ತದೋ, ನಿಮ್ ಇಷ್ಟ, ಅದನ್ನ ನನಗೆ ನನ್ನ ಜೀವನದಲ್ಲಿ ತೋರಿಸ್ಕೊಡು. ಇದೇ ಅಲ್ವಾ ಪ್ರಾರ್ಥನೆ? ಹೀಗೆ ಕೇಳಿದ ಕೂಡಲೇ ಅವ್ರು ತೋರಿಸ್ಕೊಡ್ತಾರೆ ಇಲ್ವಾ? ತೋರಿಸ್ಕೊಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ನಾವು ಏನಾಗುತ್ತೆ, ನಮಗೆ ಇಷ್ಟ ಬಂತು, ಒಂದು ಪ್ಲಾನ್ ಬಂತು, ಸೀದಾ ನಾವು ಅದನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ ಆ ಪ್ಲಾನ್ ಅನ್ನ.
ಆ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಬಟ್ ದೇವ್ರೆ ನಿನ್ ಚಿತ್ತ ಇದೆಯಲ್ಲ ಅಂತ ಸ್ವಲ್ಪ ನಾವು ವೆಯ್ಟ್ ಮಾಡಲ್ಲ, ಅಥವಾ ಪ್ರಾರ್ಥನೆಯನ್ನು ಸಹ ಮಾಡಲ್ಲ ಕೆಲವೊಮ್ಮೆ. ದಟ್ ಈಸ್ ರಿಯಾಲಿಟಿ ಅಲ್ವಾ? ಮೋಸ್ಟ್ ಆಫ್ ದ ಟೈಮ್, ಹೆಚ್ಚಿನ ಸಲ ಈ ರೀತಿ ಆಗತ್ತೆ. ಬಟ್ ಇಲ್ಲಿ ಯೇಸು ಸ್ವಾಮಿ ನಮ್ಗೆ ಏನ್ ತೋರಿಸ್ಕೊಟ್ಟಿದ್ದಾರೆ? ಯೋ ವಿಲ್ ಬಿ ಡನ್ ಇನ್ ಮೈ ಲೈಫ್ ಆನ್ ಅರ್ತ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಆಸ್ ಇಟ್ ಇಸ್ ಇನ್ ಹೆವೆನ್. ಎಕ್ಸಾಕ್ಟ್ಲಿ ಅಲ್ಲಿ ಹೇಗೆ ನಡೀತದೋ ಹಂಗೆ ಇಲ್ಲಿ ನಡಿಬೇಕು ಅಂತ ಪ್ರಾರ್ಥನೆ ಮಾಡಿ ನಾನು ಮುಂದೆ ಹೋಗೋದಾದ್ರೆ, ಅವ್ರು ಕರೆಕ್ಟ್ ಆಗಿ ನಾವು ಮುಟ್ಟೋಕ್ಕಿಂತ, ನಾವು ಆ ಕೆಲಸಕ್ಕೆ ಕೈ ಹಾಕಿ ಟಚ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ರಿವೀಲ್ ಮಾಡಿಬಿಡ್ತಾರೆ. ಇದನ್ನು ನಂಬಿ, ಎಸ್ ವಿ ಹ್ಯಾವ್ ಟು ಬಿಲೀವ್, ನಾವು ನಂಬಲೇಬೇಕು. ಆ ರೀತಿಯಾದಂತ ಒಂದು ಪ್ರಾರ್ಥನೆಯ ಸಂಬಂಧ ನಮ್ಮ ತಂದೆ ಜೊತೆ ಇದ್ರೆ ಎಕ್ಸಾಕ್ಟ್ಲಿ ಅದು ನೆರವೇರ್ತದೆ, ಹಂಗೇ ನೆರವೇರ್ತದೆ. ಯೇಸು ಸ್ವಾಮಿಯ ಬಗ್ಗೆ ಮೊದಲೇನೆ ಭವಿಷ್ಯವಾಣಿ ಆಗಿತ್ತು. ಅವರು ಸತ್ತು ಹೂಣಲ್ಪಟ್ಟು 3ನೇ ದಿನ ಎದ್ದು ಬರ್ಬೇಕೆಂಬ ಭವಿಷ್ಯವಾಣಿ ಎಷ್ಟೋ ವರ್ಷಗಳ ಕಾಲ ಮೊದಲೇ ಆಗಿತ್ತು. ಯೇಸು ಸ್ವಾಮಿ ಹುಟ್ಟೋಗಿಂತ ಮುಂಚೆ ಆಗಿತ್ತು. ಆದ್ರೆ ಯೇಸು ಹುಟ್ಟಿ ಬಂದ ಮೇಲೆ ಅವರ ಶಿಲುಬೆ ಮರಣಕ್ಕೆ ಇನ್ನೇನೋ ಹೋಗ್ಬೇಕೆನ್ನುವ ಮೊದಲನೇ ರಾತ್ರಿಯಲ್ಲಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಅಪ್ಪ, ಕಷ್ಟ ಏನೋ ಆಗ್ತಾ ಇದೆ, ಚಿತ್ತವಿದ್ರೆ ತೆಗೆದು ಹಾಕು ಈ ಪಾತ್ರೆಯನ್ನು. ಆದ್ರೂ ಸಹ ಈ ರೀತಿಯೂ ಸಹ ಪ್ರಾರ್ಥನೆ ಮಾಡ್ತಾರೆ ಇನ್ನು ಅದ್ರ ಮೇಲೆ ಏನು ಅಂತ, ಆದ್ರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತನೇ ನೆರವೇರ್ಲಿ. ಹಂಗೆ ಪ್ರಾರ್ಥನೆ ಮಾಡಿದಾರಲ್ಲ ಯೇಸು ಸ್ವಾಮಿ. ಅಪ್ಪ ತಂದೆ, ಆದ್ರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಹಾಕು, ಇಲ್ಲದಿದ್ರೆ ನಿನ್ನ ಚಿತ್ತವೇ ನೆರವೇರ್ಲಿ. ಸೊ ಅಲ್ಲಿ ಅರ್ಥ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಇವತ್ತು ಇರಬಹುದು ಅಥವಾ ಮುಂದೆ ಬರಬಹುದು. ಕೆಲವೊಂದು ವಿಷಯಗಳು ಅರ್ಥ ಆಗಲ್ಲ. ಅಪ್ಪ ಏನ್ ಮಾಡ್ಬೇಕು? ಸೊ ಒಂದೇ ಆನ್ಸರ್, ಅವರ ಪಾದದಲ್ಲಿ ಕೂತ್ಕೊಂಡು, ಅವರ ಸನ್ನಿಧಿಯಲ್ಲಿ ಕೂತ್ಕೊಂಡು, ಅಪ್ಪ ನಿನ್ ಚಿತ್ತ ಪ್ರಕಟಪಡಿಸು ಸ್ವಾಮಿ. ಯಾಕಂದ್ರೆ ಅದು ಪರ್ಫೆಕ್ಟ್ ಆಗಿರುತ್ತೆ. ಹಂಗೆ ಅಲ್ಲಿರೋ ಹಂಗೆ ಕಾಪಿ ಪೇಸ್ಟ್ ಆಗ್ಬೇಕು. ಇಲ್ಲಿ ಇದೆ ಅಲ್ವಾ, ಕಾಪಿ ಪೇಸ್ಟ್ ಬಗ್ಗೆ ಇಲ್ಲಿ ಯೇಸು ಸ್ವಾಮಿ ತೋರಿಸ್ಕೊಡ್ತಾರೆ. ಅಲ್ಲಿ ಏನಾಗಿತ್ತು ಅದನ್ನೇ ಕಾಪಿ ಮಾಡಿ ನನ್ನ ಜೀವನದಲ್ಲಿ ಪೇಸ್ಟ್ ಮಾಡು. ದಿಸ್ ಇಸ್ ಕಾಲ್ಡ್ ಟ್ರೂ ಪ್ರೇಯರ್ ಅಂಡ್ ವೆರಿ ಸಿಂಪಲ್ ಪ್ರೇಯರ್. ಯು ನೋ ವಾಟ್, ಏನಾಗುತ್ತೆ ಗೊತ್ತುಂಟಾ? ಈ ರೀತಿ ಪ್ರಾರ್ಥನೆಯೊಂದಿಗೆ ನಾವು ಮುಂದೆ ಹೋಗ್ತಾ ಇರುವಾಗ ಕ್ಲೀನ್ ಆಗಿ ನಮ್ಮ ಮುಂದೆ ಇರುವ ಪರಿಸ್ಥಿತಿ ಮತ್ತೆ ಸಿಚುವೇಶನ್ ಗಳನ್ನು, ಘಟನೆಗಳನ್ನು ಯೇಸು ಸ್ವಾಮಿ ಅದನ್ನ ಅಲ್ಲಿ ಸೆಟಲ್ ಮಾಡಿ ಬಿಡ್ತಾರೆ. ನಾವಲ್ಲಿ ರೀಚ್ ಆಗೋಕ್ಕಿಂತ ಮುಂಚೆನೆ ಸೆಟಲ್ ಮಾಡಿ ಬಿಡ್ತಾರೆ, ನಮಗೆ ಗೊತ್ತಿರೋದಿಲ್ಲ. ಅಲ್ಲಿ ಆ ಉದ್ದೇಶ ನೆರವೇರಿರುತ್ತೆ. ನೋಡಿ, ಇವತ್ತು ಸಹ ಯಾವುದೇ ವಿಷಯದಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇದ್ರೆ ದಯವಿಟ್ಟು ನಾವು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಆರಂಭಿಸುವ. ತಂದೆ, ಇವತ್ತು ನನ್ನ ಎದುರಲ್ಲಿರುವಂತ ಈ ಸಂಗತಿಗಳು ನಿನ್ ಚಿತ್ತ ಇದೆಯಾ ಇಲ್ಲ ಅಂತ ತೋರಿಸ್ಕೊಡಪ್ಪ. ರಿವೀಲ್ ಮಾಡು ತಂದೆ, ಪ್ರಕಟ ಪಡಿಸು ನನ್ಗೆ. ಯಾಕಂದ್ರೆ ಅಲ್ಲಿ ಸಮಾಧಾನ ನಾನು ಕಂಡುಕೊಳ್ತಾ ಇಲ್ಲ ಎನ್ನುವ ಪ್ರಾರ್ಥನೆಯೊಂದಿಗೆ ಅವರಿಗೆ ಪ್ರಾರ್ಥಿಸ್ತಾ ಇರೋದಾದ್ರೆ ಖಂಡಿತ ಅಲ್ಲಿ ತೋರಿಸ್ಕೊಡ್ತಾರೆ. ಅವರು ಜೀವಂತವಾಗಿದ್ದಾರೆ, ಅವ್ರು ಜೀವಂತವಾಗಿದ್ದಾರೆ. ಅವ್ರಿಗೆಲ್ಲ ಕೇಳಿಸ್ತಾ ಇದೆ. ನಮ್ಮ ಒಂದೊಂದು ಭಾವನೆಗಳು, ಒಂದೊಂದು ಉಸಿರು, ಒಂದೊಂದು ನೋಟ, ಒಂದೊಂದು ಯೋಚನೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರುವಂತ ಜೀವಂತ ದೇವರು ನಮ್ಮ ದೇವರು. ನಾವು ಸುಮ್ಮನೆ ಗೋಡೆಗೆ ನೋಡಿ ಅಥವಾ ಮನುಷ್ಯನ ನೋಡಿ ಮಾತಾಡ್ತಾ ಇಲ್ಲ. ಈ ವಾಕ್ಯ ಎಲ್ಲ ಜೀವವುಳ್ಳ ವಾಕ್ಯಗಳು. ಈಗ ನಾವೇನ್ ಧ್ಯಾನಿಸ್ತಾ ಇದ್ದೀವಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ದೇವರು. ಅವರ ಕಿವಿಗಳು ಭೂಲೋಕದ 4 ಕಡೆಯಲ್ಲೂ ಸಹ ಕೇಳಿಸ್ಲಿಕ್ಕೆ ಶಕ್ತಿ ಉಳ್ಳದಾಗಿದೆ. ಹಾಗಾದರೆ ಹೃದಯದಲ್ಲಿ ನಿಮ್ಮ ಪ್ರಾರ್ಥನೆ ಇವಾಗ್ಲೇ ಆರಂಭವಾಗಲಿ. ಅಪ್ಪ, ತೋರಿಸ್ಕೊಡು ನಿನ್ನ ಚಿತ್ತ. ನನ್ನ ಜೀವನದಲ್ಲಿರುವ ಚಿತ್ತ ತೋರಿಸ್ಕೊಡು, ನನ್ನ ಭವಿಷ್ಯದಲ್ಲಿರುವಂತ ಚಿತ್ತ ತೋರಿಸ್ಕೊಡು ಸ್ವಾಮಿ. ನಾನು ಅದೇ ಪ್ರಕಾರವಾಗಿ ನಡೀಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಅನೇಕ ಚಿತ್ತಗಳನ್ನು ಆಲ್ರೆಡಿ ತನ್ನ ವಾಕ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಜಾಸ್ತಿಯಾಗಿ ಸುವಾರ್ತೆಯನ್ನು ಓದ್ತಾ ಇರುವಾಗ ದೇವರ ಚಿತ್ತಗಳು ತಿಳಿಲಿಕ್ಕೆ ಆರಂಭವಾಗ್ತದೆ. ಬೆಳಿಗ್ಗೆ ಆ ವ್ಯಕ್ತಿ ಜೊತೆ ಮಾತನಾಡುವಾಗ ಕೊನೆಯದಾಗಿ ಮಾತು ಮುಗಿಸುವ ಸಂದರ್ಭದಲ್ಲಿ ಒಂದು ವಾಕ್ಯ ಸಡನ್ ಆಗಿ ಫ್ಲಾಶ್ ಆಯ್ತು. ಆ ವಾಕ್ಯವನ್ನು ಮುಂದೆ ಇಟ್ಬಿಟ್ಟೆ. ಮಾರ್ತಾ ಮತ್ತು ಮರಿಯಳು, ಇವರ ಬಗ್ಗೆ ಆಗಿತ್ತು ಆ ವಾಕ್ಯ.
ಅವರಿಗೆ ಅವರ ಉತ್ತರ ಸಿಕ್ಬಿಡ್ತು ಆ ವಾಕ್ಯದ ಮೂಲಕ. ಏನಾಗಿತ್ತು ಆ ವಾಕ್ಯ ಅಂತ ಹೇಳಿದ್ರೆ ಇದು. ಓದಿ ಲೂಕ 10:41-42. ಲೂಕ 10ನೇ ಅಧ್ಯಾಯ ವಾಕ್ಯ 41. ನಮಗೆ ಗೊತ್ತಿದೆ, ಯೇಸು ಸ್ವಾಮಿ ಅವರ ಮನೆಗೆ ಬರ್ತಾರೆ. ಮಾರ್ತಾ ಸೇವೆ ಮಾಡ್ತಾ ಇರ್ತಾಳೆ, ಅಂದ್ರೆ ಅಡಿಗೆ ಮಾಡ್ತಾ ಇರ್ತಾಳೆ. ಮತ್ತೆ ಮರಿಯಳು ಯೇಸು ಸ್ವಾಮಿ ಆ ಪಾದದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇರ್ತಾಳೆ. ಅವಾಗ ಮಾರ್ತಾ ಬಂದು ಹೇಳ್ತಾಳೆ, ಸ್ವಾಮಿ ಸ್ವಾಮಿ, ಮರಿಯಳು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಸೇವೆಯಲ್ಲಿ ಅಂತ. ಅವಾಗ ಯೇಸು ಸ್ವಾಮಿ ಆಕೆಗೆ, ಯಾರಿಗೆ? ಮಾರ್ತಳಿಗೆ ಉತ್ತರ ಕೊಡ್ತಾರೆ. ಅದೇನು ಅಂತ ಓದುವ. 41ನೇ ವಾಕ್ಯ ಓದಿ. ಸ್ವಾಮಿಯು ಆಕೆಗೆ, ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಒಂದು ಮಾತ್ರ ಮುಖ್ಯವಾದದ್ದು, ಒಂದೇ ಒಂದು ಮುಖ್ಯವಾದದ್ದು, ಅದು ಮರಿಯಳು ಆರಿಸಿಕೊಂಡಿದ್ದಾಳೆ. ಅದು ಎಂದಿಗೂ ಅವಳಿಂದ ತೆಗೆಯಲ್ಪಡುವುದಿಲ್ಲ. See, one thing is needed, and Mary has chosen that good part, which will not be taken away from her. You know what it is? ಆ ಉತ್ತಮ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ ಅಂತ ಯೇಸು ಸ್ವಾಮಿ ಮಾರ್ತಳಿಗೆ ಹೇಳ್ತಾ ಇದ್ದಾರೆ. ನೀನೇನೋ ಸೇವೆ ಮಾಡ್ತಿದ್ಯಾ ಸರಿ, ನೀನು ತುಂಬಾ ವಿಷಯದಲ್ಲಿ ವರಿ ಮಾಡ್ತಾ ಇದೀಯಾ ಮಾರ್ತಾ, ಯು ಆರ್ ವರಿಡ್ ಅಂಡ್ ಟ್ರಬಲ್ಡ್ ಅಬೌಟ್ ಮೆನಿ ಥಿಂಗ್ಸ್. ಇವತ್ತಿದು ನಮ್ಮ ಲೈಫಲ್ಲಿ ನಡೀತಾ ಇದೆ. We are so much worried about many things in our life. So many things. ನನ್ನ ಲೈಫು, ನನ್ನ ಆರೋಗ್ಯ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸೇವೆ, ನನ್ನ ಮನೆ, ನನ್ನ ಗದ್ದೆ, ನನ್ನ ತೋಟ, ನನ್ನ ವಾಹನ. ಅಯ್ಯೋ, ಅದು ಲಿಸ್ಟ್ ನಿಮ್ಮ ಮುಂದೆ ಇದೆ, ನಿಮ್ಮ ಜೀವಿತದ. ನಿಮ್ ಜೊತೆ ನಾನು ಇದ್ದೇನೆ. ನನ್ನ ಮುಂದೆ ಅನೇಕ ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ಎಲ್ಲ ವರಿಗಳು ಬರ್ತಾ ಇದ್ದಾವೆ. ಆದ್ರೂ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ, ಕ್ರೈಸ್ತರೇ ಆಗಿದ್ದೇವೆ. ದಿನಾಲು ಆರಾಧಿಸ್ತೇವೆ, ಪ್ರಾರ್ಥಿಸ್ತೇವೆ, ಯೇಸುವನ್ನೇ ಕೂಗ್ತೇವೆ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನೀವು ತುಂಬಾ ವಿಷಯದಲ್ಲಿ ತುಂಬಾ ವಿಷಯವಾಗಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದೀರಿ. ನೀವು ಯೇಸು ಹೇಳ್ತಾ ಇದ್ದಾರೆ, ನೀವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಎಲ್ಲೋ ಒಂದ್ ಕಡೆ. ವೈ? ಇಷ್ಟು ವರ್ಷಗಳಾಯ್ತು ಕ್ರೈಸ್ತರಾಗಿ, ನೀವು ಪುನಃ ವಿಷಯಗಳಲ್ಲಿ, ಚಿಂತೆಗಳಲ್ಲಿ, ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದೀರಾ. ಅದನ್ನ ಹೊರಗೆ ಬರಗ್ಲಿಕ್ಕೆ ಆಗ್ತಾನೆ ಇಲ್ಲ. ಅದಕ್ಕೆ ಕಾರಣ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇವೆಲ್ಲದರವುಗಳಲ್ಲಿ ಒಂದೇ ಒಂದು ವಿಷಯ ಉತ್ತಮವಾದದ್ದು, ಅದು ಮರಿಯಳು ಆರಿಸ್ಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಆ ಉತ್ತಮ ಭಾಗ ಯೇಸುವಿನ ಪಾದದಲ್ಲಿ ಕೂತ್ಕೊಂಡು ಆತನ ಚಿತ್ತವನ್ನು ತಿಳಿದುಕೊಳ್ಳುವುದೇ ಉತ್ತಮ ಭಾಗವಾಗಿದೆ. ಅದು ಹೇಗೆ? ಮರಿಯಳು ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳುತ್ತಿದ್ದಳು. ಇದೇ ಉತ್ತಮ ಭಾಗ. ಅಂದ್ರೆ ನಮ್ಮ ಸಮಯವನ್ನು ಕರ್ತನ ಸನ್ನಿಧಿಯಲ್ಲಿ ಕಳೆಯುವಾಗ ಕರ್ತನು ತನ್ನ ವಾಕ್ಯದ ಮೂಲಕ, ಕೆಲವೊಮ್ಮೆ ನೇರವಾಗಿ ಹೃದಯದಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಚಿತ್ತವನ್ನು ತಿಳಿಸ್ಕೊಡ್ತಾನೆ. ಇಲ್ಲದಿದ್ರೆ ಏನಾಗುತ್ತೆ ಗೊತ್ತುಂಟ? ಭಾವನೆಯಲ್ಲಿ ನಮ್ಮ ವಿಚಾರಗಳು ಬರುತ್ತೆ, ಅಥವಾ ಸೈತಾನನು ತನ್ನ ವಿಚಾರಗಳನ್ನು ಹಾಕ್ತಾನೆ. ಅದು ಸರಿ ಎಂದು ಅದರಂತೆ ನಾವು ನಡಿಲಿಕ್ಕೆ ಪ್ರಾರಂಭಿಸುವಾಗ ನಾವು ಬೀಳ್ತೀವಿ, ಗಲಿಬಿಲಿಯಲ್ಲಿ ಸಿಕ್ಕಾಕೊಳ್ತೀವಿ. ಮನಸ್ಸಿನ ಸಮಾಧಾನ ನಮ್ಮಿಂದ ಹೊರಟು ಹೋಗ್ತದೆ. ಎಲ್ಲಿ ಸಮಾಧಾನ ಹೋಯ್ತು ಅಂತ ತಿಳ್ಕೊಳ್ಳಿ, ಅಲ್ಲಿ ಗಲಿಬಿಲಿ ಆಯ್ತು. ಅಲ್ಲಿ ದೇವರ ಚಿತ್ತದಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಖಂಡಿತವಾಗಿ ಅರ್ಥ. ಯಾಕೆ ಅಂತ ಹೇಳಿದ್ರೆ, ದೇವರ ಆತ್ಮನು ಗಲಿಬಿಲಿಗೆ ಕಾರಣನೇ ಅಲ್ಲ. ಎಲ್ಲಿ ದೇವರ ಪ್ರಸನ್ನತೆ, ಸಾನ್ನಿಧ್ಯ ಇದೆಯೋ ಅಲ್ಲಿ ಶಾಂತಿ, ಸಮಾಧಾನ, ಬಿಡುಗಡೆ ಇದೆ, ಸ್ವಾತಂತ್ರ್ಯ ಇದೆ.
everything will go according to his will and it will be in peace. ಯಾವುದೆಲ್ಲ ಸಂಗತಿಗಳು ದೇವರ ಚಿತ್ತದಂತೆ ನಮ್ಮ ಜೀವಿತದಲ್ಲಿ ನಡೆಯುವುದಾದರೆ ಅಲ್ಲಿ ಮೊದಲನೇದಾಗಿ ಸಮಾಧಾನ ಇರುತ್ತೆ ಮತ್ತು ಶಾಂತಿ ಇರುತ್ತೆ ಮತ್ತು ಸ್ವಾತಂತ್ರ್ಯ ಇರುತ್ತೆ. ಯಾವುದೇ ರೀತಿಯ ಭಾರ ಇರುವುದಿಲ್ಲ. ಈಸಿಯಾಗಿ ನಮ್ಮ ಜೀವನದಲ್ಲಿ ಆ ಕೆಲಸಗಳು ನಡೀತಾ ಇರುತ್ತೆ. ಅಲ್ಲಿ ಸಂತೋಷ ಇರುತ್ತೆ. ಅದಕ್ಕೆ ಈ ವಾಕ್ಯ ಬರೆಯಲ್ಪಟ್ಟಿದೆ, ಎಲ್ಲಿ ದೇವರ ಆತ್ಮನಿದ್ದಾನೋ ಅಲ್ಲಿ ಏನಿದೆ, ಬಿಡುಗಡೆ ಉಂಟು, ಶಾಂತಿ ಸಮಾಧಾನ ಉಂಟು. ಅರ್ಥ ಆಗ್ತಿದ್ಯಾ? ಸೊ ದೇವರ ಚಿತ್ತ ಎಲ್ಲಿ ನೆರವೇರ್ತಾ ಇದೆಯೋ ಅಲ್ಲಿ ಸಮಾಧಾನ ಮೊದಲು ಇರ್ತದೆ. ಅದಕ್ಕೋಸ್ಕರ ದೇವರ ಚಿತ್ತವನ್ನು ಆದಷ್ಟು ನಾವು ಪ್ರಾರ್ಥನೆಯೊಂದಿಗೆ ಕೇಳಬೇಕು. ಒಂದು, ಎರಡನೇದಾಗಿ ಖಂಡಿತ ಆತನ ವಾಕ್ಯ ಓದ್ತಾ ಓದ್ತಾ ಉತ್ತರ ಕೊಟ್ಬಿಡ್ತಾರೆ. ಇವತ್ತು ಅನೇಕರಿಗೆ ಇದು ಆನ್ಸರ್ ಆಗಿದೆ. ಏನದು? ಅನೇಕ ವಿಷಯಗಳಲ್ಲಿ ಗಲಿಬಿಲಿ ಆಗಿದ್ದೇವೆ ನಾವು. ಆದ್ರೆ ಒಂದು ಮಾತ್ರ ಇಂಪಾರ್ಟೆಂಟ್ ಆಗಿದೆ. ಅದೇನು? ಆತನ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಂತ, ಆತನ ಜೊತೆ ಕಳೆಯುವಂತ ಸಮಯ ಎಲ್ಲಕ್ಕಿಂತ ಉತ್ತಮವಾದ ಭಾಗವಾಗಿದೆ ನಮ್ಮ ಜೀವನದಲ್ಲಿ. ಒಂದ್ ವೇಳೆ ಯೋಚನೆ ಮಾಡ್ಬೋದು, ನಾನು ಜೀವನದಲ್ಲಿ ಏನು ಗಳಿಸ್ಕೊಳ್ಳಿಲ್ಲ, ಎಲ್ಲ ಕಳ್ಕೊಂಡಿದ್ದೇನೆ, ಮೆಸ್ ಮಾಡ್ಕೊಂಡಿದ್ದೇನೆ, ನಷ್ಟ ಮಾಡ್ಕೊಂಡಿದ್ದೇನೆ ಅನ್ನೋ ಇದರ ವಿಷಯಗಳೆಲ್ಲ ಮನಸ್ಸಲ್ಲಿ ಪದೇ ಪದೇ ಬರ್ತಾ ಇರ್ಬೋದು. ನಥಿಂಗ್ ಟು ವರಿ. ಎಷ್ಟು ಹೇಳ್ತದೆ, ಅದೆಲ್ಲ ವರಿನೇ ಅಲ್ಲ. ನೀವು ಅನೇಕ ವಿಷಯಗಳ ಬಗ್ಗೆ ಸಿಕ್ಕಾಕೊಂಡಿದ್ದೀರಾ, ಚಿಂತೆಯಲ್ಲಿ, ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಅದನ್ನ ನಾನು ಹೇಳ್ತಾ ಇದ್ದೇನೆ, ಇವೆಲ್ಲಕ್ಕಿಂತ ಮೇಲಾಗಿ ಒಂದು ವಿಷಯ ಇಂಪಾರ್ಟೆಂಟ್, ಒನ್ ಥಿಂಗ್ ಇಸ್ ನೀಡೆಡ್. ಅದು ಯಾವುದು ಅಂತ ಹೇಳಿದ್ರೆ, ಮೇರಿ ಆರಿಸಿಕೊಂಡಂತ ಉತ್ತಮ ಭಾಗ. ಅದು ಯಾವುದು? ಆಕೆ ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ಮಾತನ್ನು ಕೇಳ್ತಾ ಇದ್ದಳು ಅಂತ ಹೇಳಿದ್ರೆ, ಯೇಸು ತನ್ನ ಇಷ್ಟವನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ರು. ಅದನ್ನ ಮೇರಿ ಏನ್ ಮಾಡ್ತಾ ಇದ್ಲು? ಕೇಳ್ತಾ ಇದ್ದಳು. ಸೊ ಇವತ್ತು ಸಹ ಕರ್ತನ ಪಾದದಲ್ಲಿ ಕೂತ್ಕೊಂಡು ಯೇಸು ಏನ್ ಹೇಳ್ತಾರೆ ಅಂತ ಕೇಳಲಿಕ್ಕೆ ಕಿವಿ ಕೊಡುವುದಾದ್ರೆ ಖಂಡಿತ ಆತನು ಮಾತಾಡ್ಲಿಕ್ಕೆ ಆರಂಭಿಸ್ತಾನೆ. ಖಂಡಿತವಾಗಿ ವಾಕ್ಯವನ್ನೇ ಮೊದಲು ಇಡ್ತಾರೆ ಮತ್ತು ಒಳ್ಳೆಯ ಒಂದು ಪ್ರೇರಣೆಯೊಂದಿಗೆ ನಮಗೆ ಉತ್ತರಗಳನ್ನು ಕೊಡ್ಲಿಕ್ಕೆ ಆರಂಭಿಸ್ತಾರೆ. ಮತ್ತು ಅದೇ ಪ್ರೇರಣೆ ಇಟ್ಕೊಂಡು ನಾವು ಮುಂದೆ ಸರಿಯುವಾಗ ನಾವು ಇಡುವಂತ ಹೆಜ್ಜೆಯಲ್ಲಿ ಆ ಪ್ರೇರಣೆಯಲ್ಲಿ ಬಂದಂತ ವಿಷಯ ನೆರವೇರಿರುತ್ತೆ. ಅವಾಗ ಕನ್ಫರ್ಮ್ ಆಗತ್ತೆ ಇದು ದೇವರ ಚಿತ್ತ ಅಂತ. ಒಂದು ವೇಳೆ ಅಲ್ಲಿ ದೇವರ ಚಿತ್ತ ಇಲ್ದಿದ್ರೆ ಅಲ್ಲಿ ತಪ್ಪಿಸ್ಬಿಡ್ತಾರೆ, ನಮ್ಮನ್ನು ಕಾಪಾಡಿ ಬಿಡ್ತಾರೆ, ಎಸ್ಕೇಪ್ ಮಾಡಿ ಬಿಡ್ತಾರೆ ಅಲ್ಲಿಂದ. ಸೊ ದಿಸ್ ಈಸ್ ಹೌ, ಈ ರೀತಿಯಾಗಿ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರ್ತದೆ. ಆವಾಗ ಮಾತ್ರ ನಾವು ದೇವರ ಆ ಟ್ರ್ಯಾಕ್ ಅಲ್ಲಿ ನಿರಂತರವಾಗಿ ನಡೀಲಿಕ್ಕೆ ಸಾಧ್ಯ. ಪರಲೋಕ ರಾಜ್ಯದಲ್ಲಿ ಸೇರಿಕೊಳ್ಳಲಿಕ್ಕೆ ನಾವು ಅವಕಾಶಗಳನ್ನು ಹೊಂದಿರ್ತೀವಿ. ಯಾಕಂದ್ರೆ ಯೇಸು ಹೇಳಿದ್ದಾರೆ, ಎಲ್ರೂ ಸೇರಕ್ ಆಗಲ್ಲ, ಏನೇನೋ ಮಾಡ್ಕೊಳ್ಳಿಕ್ ಹೋದ್ರೆ ಆಗುವುದಿಲ್ಲ. ಇದು ಮೊದಲು ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಶರೀರ ಸಂಪೂರ್ಣವಾಗಿ ದೇವರ ಆತ್ಮನ ಜೊತೆ ಒಂದಾಗಿರ್ಬೇಕು. ಏನೋ ದೇವರ ಆತ್ಮನ ಜೊತೆ ಒಂದಾಗಿರ್ಬೇಕು. ಮನಸ್ಸು ಶುದ್ಧವಾಗಿರುವಾಗ, ಮನಸ್ಸು ಶಾಂತವಾಗಿರುವಾಗ ಅಲ್ಲಿ ದೇವರ ಆತ್ಮನ ನುಡಿಗಳನ್ನು ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಯೇಸು ಹೇಳುವ ಪ್ರಕಾರ, ನೀವು ಅನೇಕ ವಿಷಯವಾಗಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಮುಳುಗಿಕೊಂಡಿದ್ದೀರಿ ಅಂತ ಸಮಯದಲ್ಲಿ ದೇವರ ನುಡಿಗಳು, ಆತ್ಮನ ನುಡಿಗಳನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಸಪರೇಟ್ ಮಾಡ್ಕೊಳ್ಬೇಕು ದೇವರ ಚಿತ್ತ ತಿಳಿಲಿ. ಎಸ್, ಇಲ್ದಿದ್ರೆ ನಾವು ಮೆಸ್ ಮಾಡ್ಕೊಳ್ತೀವಿ, ಇಲ್ದಿದ್ರೆ ಖಂಡಿತವಾಗಿ ಮಿಸ್ ಆಗ್ಲಿಕ್ಕೆ ಸಾಧ್ಯ. ನಾವಿಷ್ಟು ವರ್ಷಗಳು ದೇವರನ್ನು ನಂಬಿ, ಯೇಸುವನ್ನು ನಂಬಿ ಕ್ರೈಸ್ತ ಜೀವಿತವನ್ನು ಬದುಕ್ತಾ ಅವನ್ನ ಹಿಂಬಾಲಿಸ್ತಾ ಇದ್ದೇವೆ, ಆದ್ರೆ ಮಿಸ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಉತ್ತಮ ಭಾಗವನ್ನು ಆರಿಸಿಕೊಳ್ಳೋದಾದ್ರೆ ಅಲ್ಲಿ ನಿರಂತರವಾಗಿ ಕರ್ತನ ಮಾತುಗಳು, ಇಂಪಾದ ನುಡಿಗಳು ನಮ್ಮ ಆತ್ಮನ ಕಿವಿಗಳಿಗೆ ಕೇಳಿಸ್ಲಿಕ್ಕೆ ಆರಂಭವಾಗುವಾಗ ನಮಗೆ ತಿಳಿಯದಂತೆ ಆತನೇ ನಮ್ಮ ಕೈ ಹಿಡಿದು ನಡೆಸುವಂತ ಅನೇಕ
ಸನ್ನಿವೇಶಗಳನ್ನು ನಾವು ಅನುಭವಿಸ್ಲಿಕ್ಕೆ ಆರಂಭಿಸ್ತೇವೆ. ನಾನು ಸುಮ್ನೆ ಹೇಳ್ತಾ ಇಲ್ಲ, ನಾನು ಅನುಭವಿಸ್ತಾ ಹೇಳ್ತಾ ಇದ್ದೀನಿ ನಿಮ್ಗೆ. ದಿನಾಲು ದಿನಾಲು ಆ ರೀತಿ ದೇವ್ರು ನಡೆಸ್ತಾ ಇರುವಂತ ಅನುಭವಗಳ ಜೊತೆ ಹೇಳ್ತಾ ಇದ್ದೀನಿ. ನಾನು ಎಕ್ಸಾಂಪಲ್ಗಳನ್ನ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಇವಾಗ ಅಷ್ಟೇ. ಚಿಕ್ಕ ಚಿಕ್ಕ ವಿಷಯದಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ನೋಡಿ, ಇಸ್ರಾಯೇಲರು ಮರುಭೂಮಿಯಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಅವರ ಚಪ್ಪಲಿ 40 ವರ್ಷಗಳು, ಅವರ ಶೂಸ್ಗಳು ಸಮೇದು ಹೋಗಿಲ್ಲ ಅಂತೆ. ಕ್ಯಾನ್ ಯು ಬಿಲೀವ್ ದಟ್? 40 years ಅವರ ಶೂಸ್ಗಳು ಸಮೇದು ಹೋಗಿಲ್ಲ, ಹಾಳಾಗಿಲ್ಲ, ಓಲ್ಡ್ ಆಗಿಲ್ಲ. ಇವತ್ತಿನ ನೋಡಿ, 2 ತಿಂಗಳು 3 ತಿಂಗಳು ಆಗುವಾಗ ಅದರ ಇದೆಲ್ಲ ಬಾರ್ ಎಲ್ಲ ಕಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಳೇದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಶೂಸ್ ಬಗ್ಗೆ ಕೇರ್ ಮಾಡುವಂತ ದೇವರು, ರೈಟ್, ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸಲ್ಲ. ಇಸ್ ಅ ಗುಡ್ ಶೆಫರ್ಡ್, ಇಸ್ ವೆರಿ ಗುಡ್ ಶೆಫರ್ಡ್. ಡೋಂಟ್ ಅಂಡರ್ ಎಸ್ಟಿಮೇಟ್ ಹಿಮ್. ನಾವು ಅಂಡರ್ ಎಸ್ಟಿಮೇಟ್ ಮಾಡಿದ್ದೀವಿ ಕರ್ತನನ್ನು. ಅಯ್ಯೋ, ಇದೆಲ್ಲ ಯೋಚನೆ ಮಾಡ್ತಾರೆ ದೇವ್ರು ನನ್ನ ಬಗ್ಗೆ, ನಾನೇ ಹೋಗಿ ಶೂಸ್ ತಗೊಳ್ತೀನಿ. ಹಾಗಾದ್ರೆ ಅವತ್ತು ಯಾವುದೇ ಟೆಕ್ನಾಲಜಿ ಇಲ್ಲದಂತ ಕಾಲದಲ್ಲಿ ಅವರಿಗೆ ಶೂಸ್ ಹಾಳಾಗಬಾರ್ದು ಅನ್ನೋ ಒಂದು ಕಾಳಜಿಯೊಂದಿಗೆ ಇಸ್ರಾಯೇಲ್ರನ್ನು ಆ ಕಾಡಲ್ಲಿ ಕಲ್ಲು ಗುಡ್ಡೆ ಮುಳ್ಳು ಅದರಲ್ಲಿ ನಡೆಯುವಾಗ ಅವರಿಗೆ ಮುಳ್ಳು ಚುಚ್ಚಬಾರದೆಂದು ಅವರ ಶೂಸ್ ಗಳನ್ನು ಕಾಪಾಡಿ ಇಟ್ಟಂತ ದೇವರು. ಹಾಗಾದ್ರೆ ಬಾಕಿ ಎಲ್ಲ ವಿಷಯ ಅವರಿಗೆ ದಯಪಾಲಿಸಿದ್ದು ಅದೆಲ್ಲ ರೆಕಾರ್ಡ್ ಇದೆ ಬೈಬಲ್ ಅಲ್ಲಿ. ಊಟ ಆಗ್ಲಿ, ಬಿಸಿಲಾಗ್ಲಿ, ಮಳೆ ಆಗ್ಲಿ, ಹೌದಾ? ಹಗಲಿಗೆ ಬಿಸಿಲು ತಾಗದಂತೆ ಮೇಘ ಸ್ತಂಭವಾಗಿ ನಿಲ್ತಿದ್ರು ನಿರಂತರವಾಗಿ, ಹೌದಾ? ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಕಾಣಿಸ್ಬೇಕು ಅಂತ ಅಗ್ನಿ ಸ್ತಂಭವಾಗಿ ಅವ್ರ ಮುಂದೆ ಹೋಗ್ತಾ ಇದ್ರು. ಸಿ, ದಿಸ್ ಇಸ್ ದ ವೇ ಆಫ್ ಗಾಡ್. ಇವತ್ತು ಗ್ಯಾಸ್ ಖಾಲಿ ಆಗ್ತಿದೆ, ರೇಟ್ ಜಾಸ್ತಿ ಆಗ್ತಿದೆ ಅಂತ ಎಲ್ಲ ನಾವು ಚಿಂತೆ ಮಾಡ್ತಾ ಇದ್ದೀವಿ. ಅದೇ ಎಷ್ಟು ಹೇಳ್ತಾರೆ, ನಿಮ್ಗೆ ಇದೆಲ್ಲ ಯಾಕೆ ಚಿಂತೆ? ನೀವು ನೀವು ಆರಿಸ್ಕೊಳ್ಬೇಕಾದಂತ ಉತ್ತಮ ಭಾಗವನ್ನು ಬಿಟ್ಟು ಇವತ್ತು ನ್ಯೂಸ್ ನೋಡ್ತಾ ಇದ್ದೀರಿ, ಸಿಲಿಂಡರ್ಗೆ ಎಷ್ಟು ಪ್ರೈಸ್ ಆಗ್ಬೋದು ಇವತ್ತು ಅಂತ, ನಾಳೆ ಇನ್ನಷ್ಟು ಜಾಸ್ತಿ ಆಗ್ಬೋದು. ನೋ, ಕಾಡಿನ ಯೌವನ ಸಿಂಹಗಳು ಹಸಿದಾವು, ಆದ್ರೆ ನನ್ನ ನೀತಿವಂತನು ಯಾವಾಗ್ಲೂ ತೃಪ್ತನಾಗಿರ್ತಾನೆ. ಇದೆಯಲ್ಲ ವಾಕ್ಯ, ಕೀರ್ತನೆ 34ರಲ್ಲಿ ಇರ್ಬೇಕನ್ಸುತ್ತೆ ನೋಡಿ. ಕಾಡಿನ ಸಿಂಹಗೆ ಯಾವಾಗ್ಲೂ ಊಟಕ್ಕೆ ಕಡಿಮೆ ಇರುವುದಿಲ್ಲ. ಯಾಕೆ ಹೇಳಿ? ಅವನೇ ಕಾಡಿನ ರಾಜ, ಯಾವ ಪ್ರಾಣಿ ಬೇಕಾದ್ರೂ ಹೊಡೆದು ತಿಂತಾನೆ ಅವನು. ಈಸ್ ಅ ಕಿಂಗ್, ಹೌದಾ? ಬಟ್ ಕರ್ತನ ಹೇಳ್ತಾನೆ, ಅದಕ್ಕೂ ಬೇಕಾದ್ರೂ ಊಟ ಸಿಗದೆ ಇರಬಹುದು, ಆದ್ರೆ ನನ್ನ ನೀತಿವಂತನು ಯಾರು? ನನ್ನನ್ನು ಪ್ರೀತಿಸುವವನು, ನನ್ನ ಚಿತ್ತದಲ್ಲಿ ನಡೆಯುವವನು ಎಂದಿಗೂ ಹಸಿವಿನಲ್ಲಿ ಬೀಳುವುದೇ ಇಲ್ಲ, ಅವನು ತೃಪ್ತನಾಗುವನು. ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕುವವರು ಅವರಿಗೆ ಎಲ್ಲವೂ ಒದಗಿಸಲ್ಪಡುವುದು. ಇದೇ ಸತ್ಯ, ಇದೇ ಸುವಾರ್ತೆ, ಇದೇ ನಮ್ಮ ರಾಜನ ಮಾತು, ಇದೇ ಉಪದೇಶ, ಇದೇ ಆದೇಶ, ಇದೇ ಸುವಾರ್ತೆ. ಇದರಲ್ಲಿ ಇದೆ ಜೀವ. ನಾವು ಕನೆಕ್ಟ್ ಮಾಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಚಿತ್ತದಂತೆ ನಾವು ನಡೀಲಿಕ್ಕೆ ಪ್ರಯತ್ನ ಪಡ್ಬೇಕು. ಎಷ್ಟು ಸುಂದರವಾಗಿರುತ್ತಲ್ವಾ ಅವಾಗ? ಯಾವುದೇ ಕನ್ಫ್ಯೂಷನ್ ಇರಲ್ಲ, ಡೌಟ್ಸ್ ಇರಲ್ಲ ಅವಾಗ. ಇವತ್ತು ಕನ್ಫ್ಯೂಷನ್ ಅಲ್ಲಿ ಬಿದ್ಕೊಂಡಿದ್ದೀವಿ, ಡೌಟ್ಸ್ ಅಲ್ಲಿ ಬಿದ್ಕೊಂಡಿದ್ದೀವಿ. ಉತ್ತರ ಏನು? ಇದೇ ಉತ್ತರ. ಏನು ಎಷ್ಟು ಹೇಳ್ತಿದ್ದಾರೆ? ನೀವು ತುಂಬಾ ಚಿಂತೆಯಲ್ಲಿ ಬಿದ್ಕೊಂಡಿದ್ದೀರಾ. ನೀವು ಮಾಡ್ಬೇಕಾದ ಒಂದೇ ಕೆಲಸ, ಅದೇನು? ಮೇರಿ ಏನ್ ಮಾಡಿದಾಳೋ ಅದನ್ನೇ ನೀವು ಮಾಡಿ. ದ ಬೆಸ್ಟ್ ಪಾರ್ಟ್ ಆಫ್ ಲೈಫ್ ಈಸ್ ಟು ಬಿ ವಿತ್ ದ ಲಾರ್ಡ್, ಟು ಸ್ಪೆಂಡ್ ಟೈಮ್ ವಿತ್ ದ ಲಾರ್ಡ್. ಕರ್ತನ ಪಾದದಲ್ಲಿ ಕೂತ್ಕೊಂಡು ಆತನ ಸ್ವರವನ್ನು ಕೇಳುವುದೇ ನಮ್ಮ ಜೀವಿತದ ಉತ್ತಮ ಭಾಗವಾಗಿದೆ. ಮನುಷ್ಯರ ಸ್ವರ ಕೇಳಕ್ ಹೋಗ್ಬೇಡಿ, ಮನುಷ್ಯರ ಸ್ವರ ಕೇಳಿಕ್ ಹೋಗ್ಬೇಡಿ. ಒಂದು ಕಾಲಕ್ಕೆ ಬೇಕು, ಮನುಷ್ಯರ ಮುಖಾಂತರ ದೇವರು ವಾಕ್ಯಗಳನ್ನು ತಿಳಿಸ್ಕೊಡ್ತಾರೆ. ಅದು ಸಹ ಎಚ್ಚರಿಕೆಯಿಂದ ಕೇಳಿ, ಎಲ್ಲರನ್ನು ಸಹ ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ಡಿಸೆಪ್ಷನ್ ತುಂಬಾ ಇದೆ, ವಂಚನೆ ತುಂಬಾ ಇದೆ ಲೋಕದಲ್ಲಿ.
90% ಮೇಲೆ ವಂಚನೆಯಿಂದ ತುಂಬಿದೆ ಕ್ರೈಸ್ತತ್ವ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅದಕ್ಕೆ ಎಲ್ಲಾ ಕಡೆ ಹೋಗೋದು ಬೇಡ, ಎಲ್ಲಾ ಕಡೆ ಕಿವಿ ಕೊಡೋದು ಬೇಡ. ಹ್ಮ್ ಕುರಿಗಳು ತೋಳಗಳ ರೂಪದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದಾವೆ ಕ್ರೈಸ್ತ ಮಂಡಲದಲ್ಲಿ. ನೋಡ್ಲಿಕ್ಕೆ ಮುಂದೆ ಎಲ್ಲ ಚಂದವಾಗಿರುತ್ತೆ, ಹೌದಾ? ಆದ್ರೆ ಒಳಗಡೆ ತೋಳದ ರೂಪದಲ್ಲಿದ್ದಾವೆ, ತೋಳಗಳಾಗಿದ್ದಾವೆ ಅಂತ ಯೇಸು ಹೇಳಿದಾರ ಇಲ್ವಾ? ಹೇಳಿದಾರ? ತೋಳಗಳು ಕುರಿವೇಷದಲ್ಲಿ ಬಂದಿದ್ದಾವೆ ಅಂತ ಹೇಳಿ. ಹಾಗಾದ್ರೆ ನಿಜವಾದ ಕುರುಬನ ಹತ್ರ ಹೋಗಿದ್ರೆ ಆತನ ನಿಜವಾದ ಮಾರ್ಗವನ್ನು ತೋರಿಸ್ಕೊಡ್ತಾನೆ. ನಾನೇ ಮಾರ್ಗ, ನಾನು ತೋರಿಸುವ ಮಾರ್ಗದಲ್ಲಿ ನೀವು ಹೋಗುವುದಾದ್ರೆ ನೀವೆಲ್ಲ ಸುರಕ್ಷಿತರಾಗಿರ್ತೀರಾ ಅಂತ ಹೇಳಿದ್ದಾರೆ. ನೀವೆಲ್ಲ ಜೀವದಲ್ಲಿ ಸೇರ್ತೀರಾ. ನನ್ನ ಹಿಂದೆ ಬರೋರೆಲ್ಲರೂ ಕಳ್ರು, ಮುಂದೆ ಬರೋರು ಕಳ್ರು. ಇದೇ ಇವತ್ತು ಯೇಸು ಹೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಕ್ರೈಸ್ಟಿಯನ್ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂಡ್ ಸಿಂಪಲ್. ಮೇಕ್ ಇಟ್ ಸಿಂಪಲ್, ಕೀಪ್ ಇಟ್ ಸಿಂಪಲ್. ಅವ್ರು ಮಾತಾಡ್ತಾರೆ, ಯಾಕೆ ಮಾತಾಡಲ್ಲ? ಮಾತಾಡ್ತಾರೆ, 100% ಮಾತಾಡ್ತಾರೆ. ಈಸ್ ಅ ಟ್ರೂ ಗಾಡ್. ಯಾಕೆ ನಮ್ಗೆ ಕೇಳಿಸ್ತಾ ಇಲ್ಲ ಆ ಸ್ವರ? ಯಾಕಂದ್ರೆ ನಾವು ಆನ್ಸರ್ ಇಲ್ಲೇ ಇದೆ ನೋಡಿ. ಅನೇಕ ವಿಷಯದಲ್ಲಿ, ಚಿಂತೆಯಲ್ಲಿ, ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಎಲ್ಲ ಬದಿಯಲ್ಲಿಟ್ಟು ನಾಳೆ ಯಾರು ಉಪವಾಸ ಇರಲ್ಲ. ನಾವು ನಾಳಿನ ಊಟನ ಕೊಡ್ಲಿಕ್ಕೆ ಕರ್ತನಿಗೆ ಗೊತ್ತುಂಟು. ನಾಳಿನ ಅಡುಗೆ ಆಹಾರ ಕೊಡ್ಲಿಕ್ಕೆ ಆತನಿಗೆ ತಿಳಿದಿದೆ. ಅಯ್ಯೋ, ಅನ್ಯರಿಗೂ ಸಹ ಆತನು ಮಳೆ ಸುರಿಸ್ತಾನೆ, ಊಟ ಕೊಡ್ತಾನೆ. ಮತ್ತೆ ಆತನ ಮಕ್ಕಳಿಗೆ ಕೊಡಲ್ವಾ? ಕೊಡ್ತಾನೆ. ನಾವು ತಿಳ್ಕೊಳ್ತೀವಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಊಟ ಸಿಗತ್ತೆ. ಖಂಡಿತ. ಆದ್ರೂ ಸಹ ಅದಕ್ಕಿಂತ ಮೇಲಾಗಿ ಕರ್ತನ ಶಕ್ತಿಯಲ್ಲಿ ನಮಗೆ ಸಿಗ್ತದೆ ನೋಡಿ ಊಟ. ಆತನ ಕೃಪೆಯಲ್ಲಿ ನಮಗೆ ಸಿಗ್ತದೆ ನೋಡಿ ಊಟ. ಆತನ ಮಹಿಮೆಯಲ್ಲಿ, ಅದ್ಭುತಗಳ ಮಧ್ಯದಲ್ಲಿ ಸಿಗ್ತದೆ ನೋಡಿ ನಮ್ಮ ನಮ್ಮ ಅವಶ್ಯಕತೆಗಳು. ಅದು ಅದ್ಭುತ, ಅದು ರಿಯಲಿ ಗ್ರೇಟ್ನೆಸ್. ಯಾವುದೋ ಒಂದು ಸೋರ್ಸ್ ಅವರು ರೆಡಿ ಮಾಡಿಬಿಡ್ತಾರೆ, ಅದು ಮಿರಾಕ್ಯುಲಸ್ ವೇ. ಇಟ್ಸ್ ಬ್ಯೂಟಿಫುಲ್. ನೋಡಿ, ಅನೇಕರು ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ಬೇಕಾದಷ್ಟು ಮಾಡ್ಕೊಳ್ತಾರೆ. ದಟ್ ಈಸ್ ಡಿಫ್ರೆಂಟ್. ನಮಗೆ ಈ ಸ್ಥಿತಿಯಲ್ಲಿ ಇಟ್ಟಿರೋದು ಯಾಕೆ ಗೊತ್ತುಂಟಾ? ನಾವು ದೇವರ ಅದ್ಭುತಗಳನ್ನು ಕಂಡ್ಕೊಳ್ಬೇಕು. ನಾನು ಹೇಳ್ತಾ ಇಲ್ಲ ದೊಡ್ಡ ವ್ಯಕ್ತಿಗಳಾಗ್ಬೇಕು ಅಂತ. ನೋ ನೋ ನೋ. ಎವ್ರಿ ಡೇ ವಿ ಹ್ಯಾವ್ ಟು ವಾಕ್ ಇನ್ ಹಿಸ್ ಗ್ಲೋರಿ, ಹಿಸ್ ಪವರ್. ನಾಳೆ ಏನು ಇಲ್ವಾ, ನಾವು ಫೇತ್ ಅನ್ನು ತೋರಿಸ್ಕೊಳ್ಬೇಕು. ನಾಳೆ ಕರ್ತನು ನನಗೆ ಒದಗಿಸ್ತಾನೆ, ಯಾಕೆ ನನಗೆ ನಂಬಿಕೆ ಉಂಟು. ಈ ರೀತಿಯಾಗಿ ಹೇಳ್ಬೋದಾ ನಾವು? ದಟ್ ಈಸ್ ಕಾಲ್ಡ್ ಪಾಸಿಟಿವ್ನೆಸ್. ದಟ್ ಈಸ್ ಕಾಲ್ಡ್ ಫೇತ್. ಆಕ್ಚುಲಿ ಫೇತ್ ಆಲ್ವೇಸ್ ಸ್ಪೀಕ್ಸ್. ನಂಬಿಕೆ ಯಾವಾಗ್ಲೂ ಮಾತನಾಡುತ್ತದೆ, ಹೌದಾ? ಯಾ ದೇವರ ಚಿತ್ತ ಯಾವಾಗ್ಲೂ ನಮ್ಗೆ ತಿಳಿತಾ ಇರುವುದಾದ್ರೆ ನಮ್ಮ ಜೀವಿತ ಅದ್ಭುತವಾಗಿರುತ್ತೆ. ಯೋಚನೆ ಮಾಡಿ ನೋಡಿ. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಮತ್ತೆ ಕೆಲವೊಮ್ಮೆ ನಾವು ತಿಳ್ಕೊಳ್ತೀವಿ ಅಧಿಕವಾದ ಆತ್ಮೀಯತೆ ಅಂತ ಹೇಳಿದ್ರೆ ಆ ತುಂಬಾ ಚರ್ಚಲ್ಲಿ ಚಟುವಟಿಕೆಗಳನ್ನು ಮಾಡುವುದು, ತುಂಬಾ ಪ್ರೇಯರ್ ಮೀಟಿಂಗ್ಸ್ ಗಳಾಗ್ಲಿ, ಇನ್ನಿತರೆ ನಿಮ್ಗೆ ಗೊತ್ತುಂಟಲ್ಲ ಯಾವ ರೀತಿಯಾಗಿ ಇವತ್ತು ಕ್ರೈಸ್ತರು ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳನ್ನು ಮಾಡ್ತಾ ಇರ್ತಾರೆ, ರೈಟ್? ಮತ್ತೆ ತಿಳ್ಕೊಳ್ತಾರೆ ಇದರಿಂದ ದೇವರು ಸಂತೋಷ ಪಡ್ತಾರೆ, ಇಷ್ಟಪಡ್ತಾರೆ ಅಂತ, ರೈಟ್? ನಿಮಗೆ ಗೊತ್ತುಂಟ ದೇವರಿಗೆ ಏನು ಇಷ್ಟ ಅಂತ? ಅದನ್ನೇ ನಾವು ತಿಳಿಲಿಕ್ಕೆ ನೋಡ್ತಾ ಇದೀವಿ. ಇನ್ನು ಕೆಲವೊಂದು ವಾಕ್ಯಗಳನ್ನು ನೋಡುವ. ಅವ್ರಿಗೆ ಬೇಕಾಗಿರೋದು ಏನು ಇಂಪಾರ್ಟೆಂಟ್ ನೋಡಿ. ಯೋಹನ್ನ 13:34-35 ಓದುವ. ಯೋಹನ್ನ 13:34-35. ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ
ಹೀಗಂತೆ. ನೀನು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದು. ನಿಮ್ಮೊಳಗೆ ಒಬ್ಬರನ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಆಮೇಲೆ ಇವತ್ತು ಇಡೀ ಲೋಕ ನಮ್ಮನ್ನು ಕ್ರೈಸ್ತರೆಂದು ಹೇಗೆ ತಿಳ್ಕೊಳ್ತಾರೆ ಹೇಳಿ? ನಾವು ಮಾಡುವಂತ ಕ್ರೈಸ್ತಿಯ ಚಟುವಟಿಕೆಗಳಿಂದಲ್ಲ. ಅರ್ಥ ಮಾಡ್ಕೊಳ್ಳಿ ಆಯ್ತಾ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕ್ರೈಸ್ತನನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಈ ಲೋಕ? ದೊಡ್ಡ ಕ್ರಾಸ್ ಹಾಕೊಂಡು ಚರ್ಚ್, ಕ್ರಾಸ್ ಒಂದು, ನೀವು ನೂರಾರು ಎಕ್ಸಾಂಪಲ್ ಕೊಡ್ಬೋದು. ಇವಾಗ ದೊಡ್ಡ ಚರ್ಚ್ ಕಟ್ಟಡ, ಅದಕ್ಕೆ ಸುಂದರವಾದ ಲೈಟಿಂಗ್ಸು, ಹೌದಾ? ಇನ್ನು ಅದರೊಳಗಡೆ ಹೋದಾಗ ಪ್ರಾರ್ಥನೆಗಳು, ಬೇರೆ ಬೇರೆ ವಿಧ ರೀತಿ. ಅದು ಇವಾಗ ನೋಡಿ ಈಸ್ಟರ್ ಬಂತು, ಹತ್ತಿರದಲ್ಲೇ ಇದೆ. ಗುಡ್ ಫ್ರೈಡೆ, ಈಸ್ಟರ್, ಇದರಲ್ಲೆಲ್ಲ ಏನ್ ತೋರಿಸ್ತಾ ಇದೆ? ಇಡೀ ಲೋಕ ತಿಳ್ಕೊಳ್ತಾ ಇದೆ, ಸೊ ದಿಸ್ ಇಸ್ ಕಾಲ್ಡ್ ಕ್ರಿಶ್ಚಿಯಾನಿಟಿ. ಇದೇ ಕ್ರೈಸ್ತತ್ವ ಅಂತ, ಅಲ್ವಾ? ಹೌದಲ್ವಾ ಹೇಳಿ? ಆದ್ರೆ ಯೇಸು ಹೇಳಿದ ತರ ಇದೆಯಾ ಇದು? ನಿಮ್ಮನ್ನು ನಿಜವಾಗಿ ಕ್ರೈಸ್ತರೆಂದು ತಿಳಿದುಕೊಳ್ಳುವುದು ಯಾವಾಗ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ನೋಡಿ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ರೆ ಇಡೀ ಲೋಕ ಅಂದ್ರೆ ಎಲ್ಲರೂ ನಿಮ್ಮನ್ನು ಕ್ರೈಸ್ತರೆಂದು ತಿಳ್ಕೊಳ್ಳುವರು. ಸೀರಿಯಸ್? ಒಬ್ರನ್ನೊಬ್ರು ಪ್ರೀತಿಸ್ತೀರಾ? ಅದು ಯಾವ ವ್ಯಕ್ತಿ ಸಹ ಆಗಿರ್ಲಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಯಾರೇ ಆಗಿರ್ಲಿ, ನೀವು ಅವ್ರನ್ನ ಪ್ರೀತಿಸ್ತೀರಾ, ಆವಾಗ ನೀನು ಕ್ರೈಸ್ತನೆಂದು ತಿಳ್ಕೊಳ್ಳುವರು. ಯಸ್, ಈ ವಾಕ್ಯ ಓದಿಕೊಳ್ಳಿ, ನನಗೆ ಆಶ್ಚರ್ಯ ಆಯ್ತು. ನಮ್ಮನ್ನು ಕ್ರೈಸ್ತರೆಂದು ಯಾವಾಗ ಈ ಲೋಕ ತಿಳ್ಕೊಳ್ತದೆ ಗೊತ್ತುಂಟಾ? ಅವ್ರಿಗೆ ಯಾವಾಗ ಸ್ವಾರ್ಥ ಅರ್ಥ ಆಗತ್ತೆ ಗೊತ್ತುಂಟಾ? ನಮ್ಮಲ್ಲಿರುವ ಪ್ರೀತಿ ನೋಡಿ, ಪ್ರೋಗ್ರಾಮ್ ನೋಡಿ ಅಲ್ಲ. ದೇವರ ಚಿತ್ತಕ್ಕೆ ವಿರೋಧವಾದಂತ ಪ್ರಾರ್ಥನೆ ಕೂಟಗಳು ಅಲ್ಲ. ನಮ್ಮಲ್ಲಿರೋ ಪ್ರೀತಿ ಬೇರೆ ಅನ್ಯನನ್ನು, ಕ್ರೈಸ್ತನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಾವು ತೋರಿಸುವ ಪ್ರೀತಿಯ ಮೇರೆಗೆ ಬೇರೆ ಅನ್ಯ ವ್ಯಕ್ತಿಯು ನಮ್ಮ ಕ್ರೈಸ್ತನ ಸ್ವಾರ್ಥೆಯನ್ನು ತಿಳ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಇದೇ ಸತ್ಯ, ಇದೇ ದೇವರ ಚಿತ್ತ. ಯೇಸು ಕೊಟ್ಟಿದಂತ ಹೊಸ ಆಜ್ಞೆ, ನೀವು ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಅದನ್ನೇ ಮಾಡಬೇಕು. ಇದೇ ಹೊಸ ಆಜ್ಞೆ, ಇದೇ ದೊಡ್ಡ ಆಜ್ಞೆ. ಮೊದಲನೇ ಆಜ್ಞೆಗೆ ಸಮಾನನು ಸಹ ಇದು. ಇದರಲ್ಲಿ ಸರ್ವ ಧರ್ಮಶಾಸ್ತ್ರ ಅಡಕವಾಗಿದೆ ಅಂತ ಸಹ ಹೇಳಿದ್ದಾರೆ. ಆವಾಗ ಮಾತ್ರ ನಿಮ್ಮ ಮೇಲೆ ಒಬ್ರಿಗೆ ಪ್ರೀತಿ ಇದ್ರೆ, ಆ ಪ್ರೀತಿ ಏನಂತ ಅರ್ಥ ಮಾಡ್ಕೊಳ್ಳುವ ಮುಂದಿನ ವಾಕ್ಯದಿಂದ. ಪ್ರೀತಿ ಇದ್ರೆ ಮಾತ್ರ ಎಲ್ರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ಯೇಸುವನ್ನು ಹಿಂಬಾಲಿಸುವವರಿಗೆ ಯೇಸುವಿನ ಶಿಷ್ಯರಂತಾರೆ. ಹಾಗಾದ್ರೆ ಯೇಸು ಕ್ರೈಸ್ತನೂ ಆಗಿದ್ದಾನೆ. ಹಾಗಾದ್ರೆ ಕ್ರೈಸ್ತನನ್ನು ಹಿಂಬಾಲಿಸುವವರೆಲ್ಲರೂ ಕ್ರೈಸ್ತರಲ್ವಾ? ಹಾಗಾದ್ರೆ ಕ್ರೈಸ್ತನನ್ನು ಹಿಂಬಾಲಿಸುವ ಕ್ರೈಸ್ತರ ಮುಖ್ಯವಾದ ಗುಣ ಯಾವುದು ಹೇಳಿ? ಪ್ರೀತಿ. ಇದರ ಮೇಲೆ ಯಾವುದೂ ಇಲ್ಲ, ಬೇರೆ ಯಾವ ದೊಡ್ಡ ಉಪದೇಶವೂ ಸಹ ಇಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಪ್ರೀತಿಯೇ ದೇವರಾಗಿದ್ದಾರಲ್ವಾ? ದೇವರೇ ಪ್ರೀತಿ. ಗಾಡ್ ಇಸ್ ಲವ್. ಯಾವಾಗ ನಾವು ಪ್ರೀತಿ ತೋರಿಸ್ತೇವೆ, ಆವಾಗ ಈ ಲೋಕ ತಿಳ್ಕೊಳ್ತದೆ ಇವನಲ್ಲಿ ಕ್ರೈಸ್ತನಿದ್ದಾನೆ ಅಂತ. ಯಾಕೆ? ಶ್ರೇಷ್ಠವಾದ ಪ್ರೀತಿ ಈ ಲೋಕ ತೋರಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಲೋಕದಲ್ಲಿ ಯಾರು ತೋರಿಸ್ಲಿಲ್ಲ ಶ್ರೇಷ್ಠ ಪ್ರೀತಿ. ಶ್ರೇಷ್ಠ ಪ್ರೀತಿ ಅಂದ್ರೆ ಅಂತ ಹೇಳಿಕೊಟ್ಟವರೇ ಕ್ರಿಸ್ತನು. ಒಬ್ಬನಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುವುದೇ ಶ್ರೇಷ್ಠ ಪ್ರೀತಿ. ಅದನ್ನು ತೋರಿಸ್ಕೊಟ್ಟದ್ದು ಹೇಗೆ? ತನ್ನ ಪ್ರಾಣವನ್ನೇ ಕೊಟ್ಟು. ಅದು ಯಾರು ಮಾಡಿದ್ದಾರೆ? ಕ್ರೈಸ್ತನು. ಟ್ರೂ ಲವ್ ಅನ್ನು ತೋರಿಸ್ಕೊಟ್ಟಿದ್ದಾರೆ ಯೇಸು. ಸೊ ಅದರಂತೆ ನಾವು ಬೇರೆಯವರಿಗೋಸ್ಕರ ನಮ್ಮನ್ನೇ ಮುಡುಪಾಗಿಡುವಾಗ, ನಮ್ಮನ್ನೇ ತ್ಯಜಿಸಿಕೊಳ್ಳುವಾಗ, ಅವರ ಒಳಿತಿಗೋಸ್ಕರ, ಅದೇ ನಿಜವಾದ ಪ್ರೀತಿ.
ರೀತಿಗಳು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಪ್ರೀತಿ ತೋರಿಸೋದಾದ್ರೆ ಅವನೇ ನಿಜವಾದ ಕ್ರೈಸ್ತನು. ಒಂದು ಉತ್ತಮ ಉದಾಹರಣೆ ಸ್ವಾಮಿ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತುಂಟು ಸಮಾರ್ಯದವರ ಕತೆ, ಹೌದಾ? ಒಬ್ಬ ವ್ಯಕ್ತಿ ಗಾಯ ಆಗ್ಬಿಟ್ಟು ಅವನಿಗೆ ಯಾರೋ ಹೊಡೆದು ಹೋಗ್ಬಿಡ್ತಾರೆ. ಸೊ ಆ ದಾರಿಯಲ್ಲಿ ಒಬ್ಬ ಯಾಜಕನು ಬರ್ತಾನೆ. ಅವನು ಆ ಗಾಯ ಆದಂತ ವ್ಯಕ್ತಿಯನ್ನು ಕಂಡು ಓರೆಯಾಗಿ ಹೋಗ್ತಾನೆ. ಅದೇ ರೀತಿ ಇನ್ನೊಬ್ಬ ಲೇವಿ ಎಂಬವನು ಬರ್ತಾನೆ. ಆ ಬಿದ್ದಂತ ವ್ಯಕ್ತಿಯನ್ನು ನೋಡಿ ಅವನು ಸಹ ಓರೆಯಾಗಿ ಅವನನ್ನು ಕೇರ್ ಮಾಡದೆ ಹೋಗ್ಬಿಡ್ತಾನೆ. ಯಾಜಕ ಲೇವಿ ಅಂದ್ರೆ ಇವತ್ತಿನ ದೇವರನ್ನು ಹಿಂಬಾಲಿಸುವಂತವರಾಗಿದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಯಾಜಕರು? ಲೇವಿ ಮತ್ತೆ ಯಾಜಕರು ಹೋಗುವುದೇ ದೇವಾಲಯಕ್ಕೆ, ಪ್ರಾರ್ಥನೆಗೆ, ದೇವರ ಆರಾಧನೆ ಮಾಡ್ಲಿಕ್ಕೆ. ಅಷ್ಟೇ ಅಲ್ಲ, ಜನರ ಸೇವೆ ಮಾಡ್ಲಿಕ್ಕೆ, ದೇವರ ಕಡೆ ನಡೆಸ್ಲಿಕ್ಕೆ ಹೋಗುವವರು ಇವರು. ಹೌದಲ್ವಾ? ಹೌದಲ್ವಾ? ಇವರೆಲ್ಲ ಇದನ್ನೇ ಮಾಡುವವರಾಗಿದ್ದಾರೆ. ಅದಕ್ಕೆ ಅವರಿಗೆ ಲೇವಿ ಮತ್ತು ಯಾಜಕರು ಅಂತಾರೆ. ಆದ್ರೆ ಅಲ್ಲಿ ಬಿದ್ದಂತ ಒಂದು ವ್ಯಕ್ತಿಯನ್ನು ಮುಟ್ತಾ ಇಲ್ಲ, ಅವನಿಗೆ ಸಹಾಯ ಮಾಡ್ತಾ ಇಲ್ಲ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ ಲೂಕ 10:33 ಹೇಳ್ತಾರೆ, ಆದ್ರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಆ ವ್ಯಕ್ತಿ ಇದ್ದಲ್ಲಿಗೆ ಬಂದು, ಗಾಯ ಆಗಿದ್ದಂತ ವ್ಯಕ್ತಿ ಇದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು, ದ್ರಾಕ್ಷಾರಸವನ್ನು ಹೊಯ್ದು ಅವನನ್ನು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಅಷ್ಟೇ ಅಲ್ಲ, ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಇವನನ್ನು ಆರೈಕೆ ಮಾಡುವಂತ ಎಕ್ಸ್ಟ್ರಾ ಅಡ್ವಾನ್ಸ್ ಕೇರ್ ಅನ್ನು ಕೊಟ್ಟು ಹೋಗ್ತಾ ಇದ್ದಾನೆ. ಅಡ್ವಾನ್ಸ್ ಆಗಿ ಕೇರ್ ತಗೊಳ್ತಾ ಇದ್ದಾನೆ. ಆ ವ್ಯಕ್ತಿ ಯಾರೋ ಈ ವ್ಯಕ್ತಿ ಗೊತ್ತಿಲ್ಲ, ಈ ವ್ಯಕ್ತಿ ಯಾರೋ ಆ ವ್ಯಕ್ತಿಗೆ ಗೊತ್ತಿಲ್ಲ. ಆದ್ರೆ ಆ ಸಮಾರ್ಯದವನಲ್ಲಿದ್ದಂತ ಪ್ರೀತಿ ಎಷ್ಟು ಶ್ರೇಷ್ಠ ನೋಡಿ. ಇದಕ್ಕಿಂತ ಹೆಚ್ಚಾಗಿ ಏನಾದ್ರೂ ವೆಚ್ಚ ಆದ್ರೆ ನೋಡಿ, ಹಣ ಕೊಟ್ಟಿದ್ದು ಮಾತ್ರ ಅಲ್ಲ, ಅಡ್ವಾನ್ಸ್ ಆಗಿ ಇನ್ನೂ ಏನಾದ್ರೂ ಜಾಸ್ತಿ ಖರ್ಚಾದ್ರೆ ನಾನು ಹಿಂತಿರುಗಿ ಬಂದಾಗ ನಿನ್ಗೆ ಕೊಡ್ತೀನಿ ಅಂತ ಛತ್ರದವನಿಗೆ ಹೇಳಿ ಹೋಗ್ತಾನೆ. ಅವಾಗ ಯೇಸು ಹೇಳ್ತಾರೆ, ಈ ಮೂವರಲ್ಲಿ ಯಾರು? ಲೇವಿ, ಯಾಜಕ ಮತ್ತು ಸಮಾರ್ಯದವನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ, ಅಂದ್ರೆ ಗಾಯ ಆದ ವ್ಯಕ್ತಿಗೆ ಸಿಗ್ತಾರಲ್ಲ ಇವರು, ಇವನಿಗೆ ನೆರೆ ಆದವರು ಯಾರು ಎಂದು ಕೇಳಿದಾಗ ಅಲ್ಲಿ ಉತ್ತರ ಕೊಡೋರು ಇರ್ತಾರೆ, ಧರ್ಮೋಪದೇಶಕರು. ಅವ್ರು ಹೇಳ್ತಾರೆ, ಯಾರು ಆ ಗಾಯವಾದ ವ್ಯಕ್ತಿಗೆ ದಯೆ ತೋರಿಸಿದ್ದಾನೋ ಅವನೇ ನೆರೆಯಾದವನು. ಆಗ ಯೇಸು ಅವನಿಗೆ ಉತ್ತರ ಹೇಳ್ತಾರೆ, ಹೋಗಿ ನೀನು ಸಹ ಅದೇ ರೀತಿ ಮಾಡು ಎಂದು ಹೇಳ್ತಾರೆ. ಸೊ ನೆರೆಯವನು ಯಾರು ಅಂತ ಕೇಳಿದಾಗ ಯೇಸು ಕೊಟ್ಟಂತ ಒಂದು ಉದಾಹರಣೆ ಅಲ್ವಾ? ಸಮಾರ್ಯದವನು ಅಂತ ಹೇಳಿದ್ರೆ ಯಹೂದಿಗಳಿಗೆ ಶತ್ರುಗಳು, ನಾಯಿಗಳಿದ್ದ ಹಾಗೆ. ಅವರಲ್ಲಿ ನೀರು ಸಹ ಕುಡಿಯಲ್ಲ ಅಂತ ಒಂದು ರೀತಿಯಲ್ಲಿ, ಕೀಳು ಮಟ್ಟದ ರೀತಿಯಲ್ಲಿ ಸಮಾರ್ಯದವರನ್ನು ಯಹೂದಿಗಳು ನೋಡ್ತಾ ಇದ್ರು. ಆದ್ರೆ ದೇವರ ಮಕ್ಕಳೆಂದು ಅನಿಸಿಕೊಂಡಂತ ಲೇವಿಯರು, ಯಾಜಕರು ಯಾರು ಸಹ ಅಲ್ಲಿ ಗಾಯವಾಗಿ ಕಳ್ಳನ ಕೈಲಿ ಸಿಕ್ಕಿಕೊಂಡು ಅಲ್ಲಿ ಒದ್ದಾಡ್ತಿದ್ದಂತ ವ್ಯಕ್ತಿಯ ಮೇಲೆ ಯಾರು ದಯೆ ತೋರಿಸ್ಲಿಲ್ಲ. ಮತ್ತವರೆಲ್ಲ ದೇವರ ಮಕ್ಕಳು, ಇಸ್ರಾಯೇಲ್ ಜನರು, ದೇವರ ಸಂತತಿ ಅಂತ ಹೊಗಳ್ಕೊಳ್ತಾ ಇದ್ರು. ಆದ್ರೆ ದೇವರ ಚಿತ್ತ ಏನನ್ನೋದೇ ತಿಳ್ಕೊಳ್ಳಿಲ್ಲ. ಅಲ್ಲಿ ಬಿದ್ದಂತ ವ್ಯಕ್ತಿಗೆ ನೆರವಾಗುವುದೇ ದೇವರ ಚಿತ್ತ ಅಂತ ಅವರಿಗೆ ತಿಳಿಲಿಕ್ಕೆ ಬರ್ಲಿಲ್ಲ. ಅಲ್ಲಿ ಸೀದಿಸ್ ಇದೇ ರೀತಿ ಇವತ್ತು ನಮ್ಮ ಎದುರಲ್ಲಿ ದೇವರ ಚಿತ್ತ ಒಂದಾಗಿರುತ್ತೆ. ನಾವೇನ್ ಮಾಡ್ತೀವಿ? ನಮ್ಮ ಮನಸ್ಸಿಗೆ ಅಂದಿದ್ದನ್ನ ದೊಡ್ಡದಾಗಿ ಮಾಡ್ಬಿಡ್ತೀವಿ. ಇಷ್ಟು ದೊಡ್ಡ ವಿಷಯ ಮಾಡಿದ್ರೆ, ಕೆಲಸ ಮಾಡಿದ್ರೆ, ನಮ್ಮ ಚರ್ಚಲ್ಲಿ ಈ ರೀತಿ ಮಾಡಿದ್ರೆ ಅಥವಾ ಆ ರೀತಿಯಾದ ಸಂಗತಿ ಮಾಡಿದ್ರೆ ದೇವರು ಸಂತೋಷ ಪಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಒದ್ದಾಡ್ತಾ ಇದ್ದಾನೆ, ಅವನಿಗೆ ನೆರವಾಗುವುದೇ ನಿಜವಾದ ಶ್ರೇಷ್ಠ ಸಂಗತಿ. ಅದೇ ನಿಜವಾದ ಪ್ರೀತಿ, ಅದೇ ಶ್ರೇಷ್ಠವಾದ ಪ್ರೀತಿ, ಅದೇ ದೇವರ ಚಿತ್ತ. ಸೊ ಅದೇ ರೀತಿ ನೀನು ಮಾಡು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಇದು ಅನೇಕರಿಗೆ ಸಂದೇಶ. ಇದು ಹೇಗೆ ಮಾಡ್ಬೇಕಂತೆ? ಆ ಸಮಾರ್ಯದವನು ಹೇಗೆ
ಗಾಯವಾಗಿದ್ದಂತ ವ್ಯಕ್ತಿಗೆ ನೆರವಾದನೋ ಅದೇ ರೀತಿ ಮಾಡುವುದೇ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವತ್ತು ಅನೇಕರು ಕಷ್ಟದಲ್ಲಿ ಇರಬಹುದು, ಅವರನ್ನು ಹುಡುಕಿಕೊಂಡು ಹೋಗಿ ಅವರಿಗೆ ನೆರವಾಗುವುದೇ ನಿಜವಾದ ಪ್ರೀತಿ. ನಾವು ಬೇರೆ ವಿಷಯಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ದೇವೆ. ದೊಡ್ಡ ದೊಡ್ಡ ಸಂಗತಿಗಳ ದೊಡ್ಡ ದೊಡ್ಡ ವಿಷಯದಲ್ಲಿ ಚಿಂತೆಯಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ, ಗಲಿಬಿಲಿಯಲ್ಲಿದ್ದೇವೆ. ಆದ್ರೆ ನಮ್ಮ ಎದುರಲ್ಲಿ ಒಂದು ಚಿಕ್ಕ ವಿಷಯ ಇಟ್ಟಿರ್ತಾರೆ ದೇವರು, ಅದನ್ನ ನಾವು ಕೇರೆ ಮಾಡಲ್ಲ. ನಾನು ದೂರ ಹೋಗ್ತಾ ಇಲ್ಲ, ನಮ್ಮ ಪಕ್ಕದಲ್ಲಿ ನಮ್ಮ ಸಭೆಯಲ್ಲೇ ವಿಷಯ ಹೇಳ್ತಾ ಇದ್ದೇನೆ. ನಮ್ಮ ಸಭೆ ಅಂದ್ರೆ ನಾನು ಇವಾಗ 5-6 ವರ್ಷ ಆಯ್ತು ಇಲ್ಲಿ ನಾವು ಊರಿಗೆ ಬಂದು ಇಲ್ಲಿ ನೋಡ್ತಾ ಇದ್ದೇನೆ. ಅನೇಕ ವ್ಯವಹಾರಗಳು ನಡೀತದೆ. ಆದ್ರೆ ಆ ಸಭೆಯಲ್ಲಿ 1-2-3 ಕುಟುಂಬ ಇದೆ, ತುಂಬಾ ಬಡ ಕುಟುಂಬ. ರೋಗಿ ಇದ್ದಾರೆ, ಒಬ್ರು ಕ್ಯಾನ್ಸರ್ ಸಹ ಇದ್ದಾರೆ ರೋಗಿ. ಪಾಪ ಅವ್ರ ಬಗ್ಗೆ ಕಾಳಜಿ ಅಥವಾ ಚಿಂತೆ ಮಾಡುವಷ್ಟು ಶಕ್ತಿ ಕೆಲವರಿಗೆ ಇಲ್ಲ. ಆದ್ರೆ ಬೇರೆ ದೊಡ್ಡ ದೊಡ್ಡ ಸಂಗತಿಗಳಲ್ಲಿ, ಲಕ್ಷಾಂತರ ವೆಚ್ಚದ ವಿಷಯಗಳಲ್ಲಿ ಕೈ ಹಾಕುವಂತ ಯೋಚನೆಗಳು ಅವರಲ್ಲಿದೆ. ಆದ್ರೆ ಇಲ್ಲಿ ಒಬ್ಬನು ನಳ್ತಾ ಇದ್ದಾನೆ, ಅವ್ರ ಮನೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಚಿಂತೆ ಮಾಡುವಷ್ಟು ಶಕ್ತಿ ಇಲ್ಲ. ಅದೇ ರೀತಿ ಆಯ್ತು ಈ ಕತೆ. ಏನ್ ಮಾಡ್ತಾ ಇದ್ದಾರೆ? ಸೇವೆ ಮಾಡ್ತಾ ಇದ್ದಾರೆ. ಯಾರ ಸೇವೆ ಮಾಡ್ತಾ ಇದ್ದಾರೆ? ದೇವರ ಸೇವೆ. ದೇವರ ಸೇವೆ ಯಾವ ರೀತಿ ಇದೆ? ಲೇವಿಯರು ಮತ್ತು ಯಾಜಕರು ಮಾಡಿದ ಹಾಗೆ. ಅದೇ ಕಣ್ಣಿದರಲ್ಲಿ ಇದ್ದಂತ ಗಾಯಗೊಂಡಂತ ವ್ಯಕ್ತಿಯನ್ನು ನೋಡದೆ ಅವನನ್ನು ಬಿಟ್ಟು ಮುಖವನ್ನು ಅಡ್ಡ ಮಾಡಿ ಹೋಗುವುದು, ಇದು ಯಾವ ನೀತಿ? ಇದು ದೇವರು ಅಕ್ಸೆಪ್ಟ್ ಮಾಡಲ್ಲ. ಮೊದಲು ಹೋಗಿ ಆ ಗಾಯವುಳ್ಳ ವ್ಯಕ್ತಿಗೆ ನೆರವಾಗು. ಇದೇ ದೇವರ ಚಿತ್ತ. ಯೇಸು ಹೇಳಿದ್ರಲ್ಲ, ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ರಿ. ನಾನು ಬಾಯಾರಿದ್ದೇನು, ನನಗೆ ಕುಡಿಲಿಕ್ಕೆ ಕೊಟ್ಟಿದ್ದೇನೆ. ನಾನು ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಬಟ್ಟೆ ಕೊಟ್ರಿ. ಪರದೇಶಿ ಆಗಿದ್ದೇನು, ನನಗೆ ಸೇರಿಸಿಕೊಂಡಿರಿ. ರೋಗದಲ್ಲಿ ಬಿದ್ದಿದ್ದೇನು, ನೀವು ನನಗೆ ಸಹಾಯ ಮಾಡಿದಿರಿ. ಸೆರೆಮನೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿದ್ದೀರಿ. ನೀವೇ ನೀತಿವಂತರು. ಇದೇ ದೇವರ ಚಿತ್ತ. ಇದನ್ನೆಲ್ಲ ಯಾರು ಮಾಡ್ಲಿಲ್ಲವೋ ಅವರು ನಿತ್ಯ ಶಿಕ್ಷೆಗೆ ಗುರಿಯಾಗುವರು. ನಿತ್ಯ ಶಿಕ್ಷೆಗೆ ಗುರಿಯಾಗುವರು. ಮತ್ತು ಯಾರೆಲ್ಲ ಈ ಸೇವೆ ಮಾಡಿದಾರೋ ಅವರು ನೀತಿವಂತರಾಗಿ ನಿತ್ಯ ಜೀವಕ್ಕೂ ಹೋಗುವರು. ಮತ್ತಾಯ 25:34-46 ನೋಡ್ಬೋದು. ನಾನು ನಿಲ್ಲಿಸ್ತೀನಿ ಇಲ್ಲಿಗೆ. ಇದು ಯೋಚಿಸುವಂತ ಒಂದು ಸುಂದರ ವಿಷಯವಾಗಿದೆ. ದೇವರ ಚಿತ್ತವನ್ನು ನೆರವೇರಿಸುವನು ಮಾತ್ರ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸ್ತಾನೆ. ನಾನು ಕೆಲವು ವಾರಗಳ ಹಿಂದೆ ಹೇಳಿದ್ದೆ, ಜೀವಕ್ಕೆ ಹೋಗುವ ದಾರಿ ಅತಿ ಚಿಕ್ಕದ್ದು, ಅದು ಬಿಕ್ಕಟ್ಟಾದದ್ದು, ಅಲ್ಲಿ ಕೆಲವರು ಮಾತ್ರ ಹೋಗ್ತಾರೆ ಅಂತ. ಆದ್ರೆ ನಾಶಕ್ಕೆ ಹೋಗುವ ದಾರಿ ಬಹು ದೊಡ್ಡದು, ಅನೇಕರು ಸರಿತಾರೆ ಅದರಲ್ಲಿ. ಮರಿಬಾರದು. ಇವತ್ತು ನಮಗೆ ತುಂಬಾ ಕಠಿಣ ಅನಿಸ್ತಾ ಇದೆ ಲೈಫ್, ಅಲ್ಲೇ ನಿಂತ್ಕೊಳ್ಳೋಣ. ಟಫ್ ಆಗಿ ಕಾಣಿಸ್ತಾ ಇದೆ, ಅಲ್ಲೇ ನಿಂತ್ಕೊಳ್ಳೋಣ. ಅಲ್ಲಿ ದೇವರ ಚಿತ್ತ ನೆರವೇರುತ್ತದೆ. ಅಲ್ಲಿ ದೇವರು ಹೊಸ ಮಾರ್ಗಗಳನ್ನು ತೆರೀತಾರೆ. ಅಲ್ಲಿಂದನೇ ಪಾರಾಗ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಎದುರಿಗೆ ಕೆಂಪು ಸಮುದ್ರ ಇದೆಯಾ, ಕಠಿಣ ಕಾಣಿಸ್ತಾ ಇದೆ, ಆದ್ರೆ ಬೇರೆ ದಾರಿ ಇಲ್ಲ. ಹಿಂದೆ ಹೋದ್ರೆ ಈಜಿಪ್ಟ್ ಇದೆ, ಪುನಃ ಕಷ್ಟದಲ್ಲಿ ಹೋಗಿ ಸಿಕ್ಕಾಕೊಂಬಾರ್ದು. ಮುಂದೆ ಹೋಗ್ಲಿಕ್ಕೆ ಮನಸ್ಸಿದ್ರೆ ಅದೇ ಕಠಿಣವಾದ ಪರಿಸ್ಥಿತಿಯಿಂದ ಹೊಸ ಮಾರ್ಗವನ್ನು ತೆರೆದು ಕೆಂಪು ಸಮುದ್ರವನ್ನು ನಮಗೆ ದಾಟಿಸಿ ಕೊಡ್ತಾರೆ. ಇದೇ ದೇವರ ಚಿತ್ತ. ನಾವು ಕಷ್ಟ ನೋಡಿದಾಗ ಹಿಂದೆ ಓಡೋಗ್ತೀವಿ. ನೋ, ಅಲ್ಲೇ ನಿಂತ್ಕೊಳ್ಬೇಕು. ಯಾಕೆ? ಅಲ್ಲೇ ಮಾರ್ಗ ತೆಗಿತಾರೆ ದೇವರು. ಇದೇ ದೇವರ ಚಿತ್ತ, ಇದೇ ದೇವರ ಯೋಚನೆಗಳು. ಅದು ನಮ್ಮ ಯೋಜನೆಗಳಲ್ಲ, ನಮ್ಮ ಯೋಚನೆಗಳು ದೇವರ ಯೋಚನೆಗಳಲ್ಲ. ದೇವರ ಯೋಚನೆಗಳು ಅಪರಿಮಿತ, ಅದನ್ನು ನಾವು ಥಿಂಕ್ ಮಾಡಕ್ಕಾಗಲ್ಲ. ಆತನಿಗೆ ಸರಿ ಸಮಾನರು ಯಾರು? ಅದ್ಭುತವಾಗಿ ಇರುವಂತ ಕರ್ತನು. ಅದಕ್ಕೆ ಆತನ ಹೆಸರೇ ಅದ್ಭುತ ಕರ್ತನು. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಹೊತ್ತು ಕಾಲ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸಿ ಪ್ರಾರ್ಥಿಸಿ. ಇದ್ದಲ್ಲಿಯೇ ಕಣ್ಣುಗಳನ್ನು ಮುಚ್ಚಿ
ತಂದೆ, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಬಲಹೀನರು ಆಗಿದ್ದೇವೆ. ನಿನ್ನ ಸಹಾಯ ನಮಗೆ ಅವಶ್ಯಕತೆ ಇದೆ ಸ್ವಾಮಿ. ನಿನ್ನ ಚಿತ್ತವನ್ನು ತಿಳಿದು ನಿನ್ನ ಚಿತ್ತದಂತೆ ನಡೆದು ನಿನ್ನ ರಾಜ್ಯಕ್ಕೆ ಸೇರ್ಬೇಕು. ನಮ್ಮ ಯಾವ ಭಾವನೆ, ನಮ್ಮ ಯೋಚನೆಗಳಂತೆ ನಡೆಯದೆ ನಮ್ಮನ್ನು ಕಾಪಾಡು ಸ್ವಾಮಿ. ಬೇರೆಯವರು ನಡೆಯುವ ಹಾಗೆ ಅಥವಾ 99 ಜನ ಹೋಗುವ ದಾರಿಯಲ್ಲಿ ನಿನ್ನ ಚಿತ್ತವಿಲ್ಲದೆ ಇದ್ರೆ ನನ್ನನ್ನು ಅಲ್ಲಿ ಹೋಗ್ಲಿಕ್ಕೆ ಬಿಡಬೇಡ. ಆದ್ರೆ ಒಂದು ವ್ಯಕ್ತಿ ಹೋಗುವ ದಾರಿ ಅದು ನೀತಿ ಉಳ್ಳದ್ದಾಗಿದ್ದರೆ ನನಗೆ ಅದೇ ದಾರಿಯಲ್ಲಿ ನಡೆಸು ಎಂಬ ಪ್ರಾರ್ಥನೆಯೊಂದಿಗೆ ನಾವು ಈ ಸಮಯದಲ್ಲಿ ಮುಂದೆ ಸರಿಯೋಣ. ಥ್ಯಾಂಕ್ ಯು ಲಾರ್ಡ್. ಇವತ್ತು ದೊಡ್ಡ ಗುಂಪಾಗಲಿ, ದೊಡ್ಡ ದೊಡ್ಡ ಸಂಗತಿಗಳ ಬಗ್ಗೆ ನಾವು ಯೋಚಿಸದೇ ಇರೋಣ. ಮರಿಯಳು ಆರಿಸಿಕೊಂಡಂತ ಉತ್ತಮ ಭಾಗದಲ್ಲಿ ನಾವು ಗಮನವನ್ನು ಹರಿಸಿ, ಯಾರು ಬರ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಚಿಂತೆ ಇಲ್ಲ, ಯಾರು ಏನ್ ತಿಳಿತಾರೋ ಅದ್ರ ಬಗ್ಗೆ ಕೇರ್ ಮಾಡದೆ ಕರ್ತನ ಜೊತೆ ಕೂತ್ಕೊಂಡು ಒಬ್ಬಂಟಿಗರಾಗಿ ಕರ್ತನ ಜೊತೆ ಸಮಯ ಕಳೆಯುವುದಾದ್ರೆ ಕರ್ತನು ತನ್ನ ಸ್ವರದಿಂದ ಮಾತನಾಡಿ ಅವರಿಗೆ ತನ್ನ ಚಿತ್ತವನ್ನು ತಿಳಿಯಪಡಿಸ್ತಾರೆ. ಯೇಸು ಹೇಳಿದ್ದಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುವವು. ಎಸ್, ಅವರು ಮಾತಾಡ್ತಾರೆ. ಅವರ ಚಿತ್ತವೇ ನಮ್ಮ ಜೀವನದಲ್ಲಿ ನೆರವೇರ್ತದೆ. ಅದಕ್ಕೆ ಬೇಕಾದಂತ ಎಲ್ಲಾ ಕೃಪೆ ಅವರು ದಯಪಾಲಿಸ್ತಾರೆ ಖಂಡಿತವಾಗಿ. ಸ್ತೋತ್ರ ತಂದೆ, ನಿಮಗೆ ಮಹಿಮೆ, ಆರಾಧನೆ, ವಂದನೆ ಸಲ್ಲಲಿ ಕರ್ತನ. ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಹಾಗೆ ಬೇರೆ ಯಾರು ಇಲ್ಲ. ಸದಾ ಕಾಲ ನಿನಗೆ ಮಹಿಮೆ ಆಗಲಿ. ಇವತ್ತು ನಾಳೆ ಬರುವ ಕಾಲದಲ್ಲೆಲ್ಲ ನೀನು ಮಹಿಮೆ ಒಂದು ಸ್ವಾಮಿ. ರಾಜಾದಿರಾಜನೇ, ಕರ್ತರ ಕರ್ತನೇ, ನೀನು ಬರುವ ಸಮಯ ಹತ್ರ ಆಗ್ತಾ ಇರುವಾಗ ನಿನ್ನ ಮಕ್ಕಳಾಗಿರುವ ನಾವು ನಮ್ಮೆಲ್ಲರನ್ನು ಸಿದ್ಧಿಗೆ ತರು ಸ್ವಾಮಿ. ಅದಕ್ಕೆ ಬೇಕಾದಂತ ಎಲ್ಲಾ ಸಹಾಯ ಎಲ್ಲಾ ಕಡೆಯಿಂದ ಒದಗಿಸು. ಇನ್ನು ಸಹ ಅನೇಕರನ್ನು ನಿನ್ನ ಮಾರ್ಗದಲ್ಲಿ ನಡೆಸಲು ಸಹ ನಮಗೆ ಕೃಪೆ ಕೊಡು ಸ್ವಾಮಿ. ಕಂಡವರ ಜೊತೆ ಮಾತನಾಡುವಾಗ ನಮ್ಮ ಬಾಯಲ್ಲಿ ಶಬ್ದ ಕೊಡು, ಕೃಪೆ ಕೊಡು. ಅವರಿಗೂ ಸಹ ಸುವಾರ್ತೆ ಸಾರಿ ಸ್ವಾಮಿ, ಅನೇಕರನ್ನು ನಿನ್ನ ಮಾರ್ಗದಲ್ಲಿ ನಡೆಸುವಂತೆ, ನಿನ್ನ ಚಿತ್ತದಲ್ಲಿ ನಡೆಸುವಂತೆ, ನಿನ್ನ ರಾಜ್ಯದಲ್ಲಿ ತರುವಂತೆ ಸಹಾಯ ಮಾಡು. ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತೇವೆ. ನಿನ್ನ ಚಿತ್ತವನ್ನೇ ನೆರವೇರಲಿ ಸ್ವಾಮಿ. ಹೌದು ರಾಜ, ಎಲ್ಲಾ ಮಹಿಮೆ ನಿಮಗೆ, ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಆಮೆನ್. ಆಮೆನ್.